ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಭಾಗವತದ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ 7ನೇ ಅಧ್ಯಾಯವನ್ನ ನಾವು ಇವತ್ತು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಕಳೆದ ವಾರದಲ್ಲಿ ಅಥವಾ ಕಳೆದ ತರಗತಿಯಲ್ಲಿ ನಾವು ವ್ಯಾಸದೇವರು ಮತ್ತು ನಾರದ ಮುನಿಗಳ ನಡುವಿನ ಸಂಭಾಷಣೆಯ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಇವತ್ತು ಅದರ ಮುಂದುವರಿದ ಭಾಗ. ನಾರದ ಮುನಿಗಳು ವೇದವ್ಯಾಸರಿಗೆ ಏನು ಉಪದೇಶವನ್ನು ಕೊಡಬೇಕಾಗಿತ್ತೋ ಅದನ್ನು ಕೊಟ್ಟು ತಾವು ಅಲ್ಲಿಂದ ತೆರಳಿದರು. ನಂತರ ಮುಂದೆ ಏನಾಯಿತು ಅನ್ನುವುದನ್ನ ನಾವು ಇವತ್ತಿನ ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳಲಿಕ್ಕಿದ್ದೇವೆ. ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ 7ನೇ ಅಧ್ಯಾಯ, ದ್ರೋಣಪುತ್ರನಿಗೆ ದಂಡನೆ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಾವು ಕಲಿತಾ ಇರುವಂತಹ ಈ ಶ್ರೀಮದ್ ಭಾಗವತದ ಅಧ್ಯಯನ ಏನಿದೆ, ಇದು ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹ ತಮ್ಮ ಭಾವಾರ್ಥದಲ್ಲಿ ಕೊಟ್ಟಿರುವಂತಹ ಬೋಧನೆಗಳ ಆಧಾರದ ಮೇಲೆ ನಡೀತಾ ಇರುವಂತಹದ್ದು. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ 18 ದಿನಗಳ ಭಗವದ್ಗೀತೆಯ ಅಧ್ಯಯನ ತರಗತಿ ಪ್ರಾರಂಭವಾಗ್ತದೆ. ಅದು ಉಚಿತವಾದಂತಹ ಸೇವೆ. ಇದು ಅನೇಕ ಭಾಷೆಗಳಲ್ಲಿ ನಡೆಯುತ್ತದೆ. ಇದರ ಒಂದು ಸದುಪಯೋಗವನ್ನ ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ದೇವಸ್ಥಾನದ ನಿರ್ಮಾಣ ಕಾರ್ಯವೂ ಕೂಡ ನಡೀತಾ ಇದೆ. ಅದಕ್ಕೆ ತಮ್ಮಲ್ಲಿ ಆದಷ್ಟು ಸಹಾಯವನ್ನ ತಾವು ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲಿಯೂ ಕೂಡ ನಾನು ಪ್ರಾರ್ಥಿಸಿಕೊಳ್ತೇನೆ. ಶ್ರೀಮದ್ ಭಾಗವತದ ಪ್ರತಿ ತಮ್ಮಲ್ಲಿ ಇಲ್ಲದೆ ಹೋದ್ರೆ ದಯವಿಟ್ಟು ಇದನ್ನ ಖರೀದಿಸಿಕೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತೇನೆ. ಕನ್ನಡ, ಇಂಗ್ಲಿಷ್ ಮತ್ತು ಇತರ ಅನೇಕ ಭಾಷೆಗಳಲ್ಲಿ ಈ ಒಂದು ಪ್ರತಿಯು ಲಭ್ಯ ಇದೆ. ಇನ್ನು ಇವತ್ತಿನ ವಿಚಾರಕ್ಕೆ ಬರೋಣ. ಮೊದಲನೆಯ ಸ್ಕಂದದ 7ನೇ ಅಧ್ಯಾಯ, ಅದರ ಮೊದಲ ಭಾಗ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಅಧ್ಯಾಯದಲ್ಲಿ ಒಟ್ಟು 58 ಶ್ಲೋಕಗಳಿವೆ. ವೇದವ್ಯಾಸರ ಮುಂದೆ ಏನು ಮಾಡಿದ್ರು ನಾರದ ಮುನಿಗಳು ತೆರಳಿದ ಮೇಲೆ ಅನ್ನುವುದನ್ನ ಇಲ್ಲಿ ಶೌನಕಾದಿ ಋಷಿಗಳು ನೈಮಿಷಾರಣ್ಯದಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಹಿಂದೆ ನಾವು ಕಂಡಿದ್ದೇವೆ, ನಾರದ ಮುನಿಗಳು ಬಾಲಕರಾಗಿದ್ದಾಗ ಅವರು ಭಕ್ತಿವೇದಾಂತರಿಂದ ಭಕ್ತಿಯನ್ನ ಪಡೆಯುತ್ತಾರೆ. ನಂತರ ಅವರು ತೆರಳಿದ ಮೇಲೆ, ಅವರು ಭಕ್ತಿವೇದಾಂತರು ಅಲ್ಲಿಂದ ಹೊರಟು ಹೋದ ಮೇಲೆ ನಾರದ ಮುನಿಗಳು ಏನು ಮಾಡಿದರು ಅಂತ ಹೇಳಿ ವೇದವ್ಯಾಸರು ಕೇಳಿದರು. ಹಾಗೆ ಈಗ ವೇದವ್ಯಾಸರು ಮತ್ತು ನಾರದರ ಸಂಭಾಷಣೆಯನ್ನು ಕೇಳ್ತಾ ಇದ್ದಂತಹ ಶೌನಕಾದಿ ಋಷಿಗಳು ನೈಮಿಷಾರಣ್ಯದಲ್ಲಿ ಅವರು ಈಗ ಅದೇ ರೀತಿಯ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ವೇದವ್ಯಾಸರಿಗೆ ಉಪದೇಶವನ್ನು ಕೊಟ್ಟು ಅಲ್ಲಿಂದ ತೆರಳಿದಂತಹ ನಾರದ ಮುನಿಗಳು ತೆರಳಿದ ಮೇಲೆ ವೇದವ್ಯಾಸರು ಏನು ಮಾಡಿದರು ಅಂತ ಹೇಳಿ ಈಗ ಶೌನಕಾದಿ ಋಷಿಗಳು ಕೇಳ್ತಾ ಇದ್ದಾರೆ. ಅದಕ್ಕೆ
ಸೂತ ಗೋಸ್ವಾಮಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದು ಈಗ ಮೊದಲನೆಯ ಪ್ರಶ್ನೆ ಆಗಿದೆ. ಆ ಪ್ರಶ್ನೆಯನ್ನ ಈಗ ನಾವು ನೋಡೋಣ. ಮೊದಲನೇದಾಗಿ ಎಲ್ಲರೂ ಕೂಡ ತಮ್ಮ ಪುಸ್ತಕವನ್ನ ತೆರೆಯಿರಿ. ಶ್ರೀಮದ್ ಭಾಗವತದ ಪುಸ್ತಕ ಪ್ರಥಮ ಸ್ಕಂದ 7ನೇ ಅಧ್ಯಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸಪ್ತಮೋಧ್ಯಾಯಃ. ಶೌನಕ ಉವಾಚ. ನಿರ್ಗತೆ ನಾರದೆ ಸೂತ ಭಗವಾನ್ ಬಾದರಾಯಣಃ ಶ್ರುತವಾನ್ ಸದಭಿಪ್ರೇತಂ ತತ ಕಿಮಕರೋದ್ ವಿಭುಃ. ಅನುವಾದ: ಶೌನಕ ಮುನಿಗಳು ಕೇಳಿದರು, ಎಲೆ ಸೂತ ಮುನಿಗಳೇ, ಮಹಾತ್ಮರಾದ ಹಾಗೂ ದಿವ್ಯ ಶಕ್ತಿಶಾಲಿಗಳಾದ ವೇದವ್ಯಾಸರು ಶ್ರೀ ನಾರದ ಮುನಿಗಳಿಂದ ಸಕಲವನ್ನೂ ಶ್ರವಣ ಮಾಡಿದರು. ನಾರದರ ನಿರ್ಗಮನದ ನಂತರ ವೇದವ್ಯಾಸರು ಏನು ಮಾಡಿದರು? ಇದು ಈ ಒಂದು ವಿಭಾಗದಲ್ಲಿ ಈ ಶ್ರೀಮದ್ ಭಾಗವತದ ಮಹಿಮೆ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಳಬಹುದು. ಹಾಗೆ ವೇದವ್ಯಾಸರ ಆ ದೃಷ್ಟಿ ಹೇಗಿತ್ತು, ಶ್ರೀಮದ್ ಭಾಗವತವನ್ನ ಬರೀಬೇಕಾದ್ರೆ ಅವರು ಯಾವ ರೀತಿಯಾಗಿ ಈ ಒಂದು ಭಾಗವತವನ್ನ ಬರೀಲಿಕ್ಕೆ ಸ್ಫೂರ್ತಿಯನ್ನ ಪಡೆದರು ಮತ್ತು ನಾರದರಿಂದ ಪ್ರೇರಣೆಗೆ ಒಳಗಾಗಿ ಅವರು ಹೇಗೆ ಇದನ್ನ ಪ್ರಾರಂಭ ಮಾಡಿದರು, ಈ ಒಂದು ಗ್ರಂಥ ರಚನೆಯನ್ನ ಹೇಗೆ ಪ್ರಾರಂಭ ಮಾಡಿದ್ರು ಅನ್ನೋದನ್ನ ಇಲ್ಲಿ ನಾವು ತಿಳಿದುಕೊಳ್ತೇವೆ. ಶೌನಕಾದಿ ಋಷಿಗಳು ಕೇಳಿದಂತಹ ಪ್ರಶ್ನೆಗೆ ಸೂತ ಮುನಿಗಳು ಉತ್ತರಿಸ್ತಾರೆ. ಬ್ರಹ್ಮನದ್ಯಂ ಸರಸ್ವತ್ಯಾಂ ಆಶ್ರಮ ಪಶ್ಚಿಮೇ ತಟೆ ಶಮ್ಯಾಪ್ರಾಸ ಇತಿ ಪ್ರೋಕ್ತ ಋಷೀಣಾಂ ಸತ್ರವರ್ಧನಃ. ಶ್ರೀ ಸೂತ ಮುನಿಗಳು ಹೇಳಿದರು, ವೇದಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಸರಸ್ವತೀ ನದಿಯ ಪಶ್ಚಿಮ ದಂಡೆಯಲ್ಲಿ ಶಮ್ಯಾಪ್ರಾಸವೆಂಬ ಧ್ಯಾನ ಮಂದಿರವಿದೆ. ಅದು ಋಷಿಗಳ ಪಾರಮಾರ್ಥಿಕ ಚಟುವಟಿಕೆಗಳಿಗೆ ಚೈತನ್ಯದಾಯಿಯಾಗಿದೆ. ಇಲ್ಲಿ ವೇದವ್ಯಾಸರು ಇದ್ದಂತಹ ಆ ಸ್ಥಳದ ಹೆಸರು ಶಮ್ಯಾಪ್ರಾಸ ಅನ್ನುವಂತಹ ಸ್ಥಳ. ಇದು ಸರಸ್ವತಿ ನದಿಯ ಪಶ್ಚಿಮ ದಡದಲ್ಲಿ ಇರುವಂತಹ ಒಂದು ಸ್ಥಳ. ಅಲ್ಲಿ ಅವರು ಆ ಆಶ್ರಮದಲ್ಲಿ ಇರುವಂತಹ ಒಂದು ಸಂದರ್ಭ, ನಾರದ ಮುನಿಗಳು ಹೊರಟು ಹೋಗಿದ್ದಾರೆ. ಅಂತಹ ಒಂದು ಸ್ಥಳದಲ್ಲಿ ಕುಳಿತುಕೊಂಡು, ಶಮ್ಯಪ್ರಾಸ ಸ್ಥಳದಲ್ಲಿ ಕುಳಿತುಕೊಂಡು ವೇದವ್ಯಾಸರು ಆಚಮನವನ್ನ ಮಾಡಿ ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ತಾವು ಧ್ಯಾನವನ್ನ ಮಾಡ್ತಾರೆ. ಆ ಧ್ಯಾನದಲ್ಲಿ ಅವರು ಏನನ್ನ ಕಾಣ್ತಾರೆ? ತಸ್ಮಿನ್ ಸ್ವ ಆಶ್ರಮೇ ವ್ಯಾಸೋ ಬದರಿ ಷಂಡಮಂಡಿತೆ ಆಸೀನೋಪ ಉಪಸ್ಪೃಶ್ಯ ಪ್ರಣಿದಧ್ಯೌ ಮನಸ್ವಯಂ. ಆ ಸ್ಥಳದಲ್ಲಿ ಫಲವೃಕ್ಷಗಳಿಂದ ಆವೃತವಾದ ತಮ್ಮ ಆಶ್ರಮದಲ್ಲಿ ಶ್ರೀ ವೇದವ್ಯಾಸರು ಶುದ್ಧಿಗಾಗಿ ಜಲಸ್ಪರ್ಶ ಮಾಡಿ ಧ್ಯಾನಕ್ಕೆ ಕುಳಿತರು. ಇಲ್ಲಿ ಬದರಿಕಾಶ್ರಮ, ಬದರಿ ಅನ್ನುವಂತಹ ಅಥವಾ ಬೋರೆಯ ಹಣ್ಣಿನ ಒಂದು ಮರಗಳು ಇರುವಂತಹ ಸ್ಥಳ ಆದ್ದರಿಂದ ಅದನ್ನ ಬದರಿಕಾಶ್ರಮ ಅಂತ ಹೇಳಿ ಹೇಳ್ತಾರೆ. ಬದರಿ ಹಣ್ಣಿನ ಮರಗಳು ಇರುವಂತಹ ಸ್ಥಳ ಆದ್ರಿಂದ ಅದನ್ನ ಬದರಿಕಾಶ್ರಮ ಅನ್ನುವಂತಹ ಹೆಸರು ಅಲ್ಲಿಗೆ ಬಂದಿದೆ. ಆ ಬದರಿಕಾಶ್ರಮದಲ್ಲಿ ಇರುವಂತಹ ವೇದವ್ಯಾಸರನ್ನ ನಾವು ಬಾದರಾಯಣರು ಅಂತ ಹೇಳಿ ಕರೀತೇವೆ. ಬಾದರಾಯಣ ಅಂದ್ರೆ ವೇದವ್ಯಾಸರೇ ಆಗಿದ್ದಾರೆ. ಬಾದರಾಯಣಿ ಅಂತ ಹೇಳಿದ್ರೆ ವೇದವ್ಯಾಸರ ಮಗನಾದಂತಹ ಶುಕದೇವ ಗೋಸ್ವಾಮಿ. ಈ ರೀತಿಯಾಗಿ ವೇದವ್ಯಾಸರು ಅಲ್ಲಿ ಧ್ಯಾನಕ್ಕೆ ಕುಳಿತುಕೊಂಡಿದ್ದಾರೆ. ಧ್ಯಾನಕ್ಕೆ ಕುಳಿತಂತಹ ವೇದವ್ಯಾಸರು ಏನನ್ನ ಕಂಡ್ರು ತಮ್ಮ ಧ್ಯಾನದಲ್ಲಿ? ಯಾರ ಕುರಿತಾಗಿ ಅವರು ಧ್ಯಾನವನ್ನ ಮಾಡಿದ್ರು? ಇದು ತುಂಬಾ ಮುಖ್ಯವಾದಂತಹ ಶ್ಲೋಕ. ಇನ್ನು ಬರುವಂತಹ ಒಂದು 4 ಶ್ಲೋಕಗಳು. ಭಕ್ತಿ ಯೋಗೇನ ಮನಸಿ ಸಮ್ಯಕ್ ಪ್ರಣಿಹಿತೆ ಮಲೆ ಅಪಶ್ಯತ್ ಪುರುಷಂ ಪೂರ್ಣಂ ಮಾಯಾಂ ಚ ತದ್ ಅಪಾಶ್ರಯಂ. ಭಕ್ತಿಯೋಗೇನ ಮನಸಿ. ಅನುವಾದ: ಹೀಗೆ ಅವರು ಐಹಿಕ ವಾಸನೆಯ ಲೇಷವಿಲ್ಲದಂತೆ ತಮ್ಮ ಮನಸ್ಸನ್ನು ಭಕ್ತಿಯೋಗದಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡರು. ತನ್ಮೂಲಕ ಸ್ಥಿರಚಿತ್ತರಾದರು. ಈ ರೀತಿಯಾಗಿ ಅವರು ದೇವೋತ್ತಮ ಪರಮಪುರುಷನನ್ನು ಸಂಪೂರ್ಣ ಹತೋಟಿಯಲ್ಲಿಟ್ಟಿರುವ ಅವನ ಬಹಿರಂಗ ಶಕ್ತಿಯೊಂದಿಗೆ ಕಂಡುಕೊಂಡರು. ಸಂಪೂರ್ಣ ಹತೋಟಿಯಲ್ಲಿರುವ ಅವನ ಬಹಿರಂಗ ಶಕ್ತಿಯೊಂದಿಗೆ ಕಂಡುಕೊಂಡರು. ಈ ರೀತಿಯಾಗಿ ಅವರು ದೇವೋತ್ತಮ ಪರಮಪುರುಷನನ್ನು ಸಂಪೂರ್ಣ ಹತೋಟಿಯಲ್ಲಿ ಇರುವ ಅವನ ಬಹಿರಂಗ ಶಕ್ತಿಯೊಂದಿಗೆ ಕಂಡರು. ಇದು ಈ ಒಂದು ಶ್ಲೋಕದ ಅನುವಾದವಾಗಿದೆ. ಈ ಒಂದು ಶ್ಲೋಕದಲ್ಲಿ
ವೇದವ್ಯಾಸರು ತಮ್ಮ ಧ್ಯಾನದಲ್ಲಿ ಏನನ್ನ ಕಂಡ್ರು ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವೇದವ್ಯಾಸರು ತಮ್ಮ ಮನಸ್ಸನ್ನ ಭಕ್ತಿ ಯೋಗದಲ್ಲಿ ತೊಡಗಿಸಿದ್ದಾರೆ. ಶ್ರೀ ನಾರದ ಮುನಿಗಳ ನಿರ್ದೇಶನದಂತೆ ವೇದವ್ಯಾಸರು ತಮ್ಮ ಮನಸ್ಸನ್ನ ಭಕ್ತಿ ಯೋಗದಲ್ಲಿ ತೊಡಗಿಸಿದ್ದಾರೆ. ಆ ರೀತಿಯಾಗಿ ಭಗವಂತನನ್ನ ಧ್ಯಾನ ಮಾಡುವಾಗ ವೇದವ್ಯಾಸರು ಶ್ರೀಕೃಷ್ಣನನ್ನು ಮತ್ತು ಮಾಯೆಯನ್ನು, ಅಂದರೆ ಭಗವಂತನ ಬಹಿರಂಗ ಶಕ್ತಿಯನ್ನು ಎರಡನ್ನೂ ಒಟ್ಟಿಗೆ ಕಂಡರು. ಅಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷನಾಗಿದ್ದಾನೆ ಮತ್ತು ಆತನ ಬಹಿರಂಗ ಶಕ್ತಿಯಾದಂತಹ ಮಾಯೆಯು ಸಂಪೂರ್ಣವಾಗಿ ಅವನ ಹತೋಟಿಯಲ್ಲಿ ಇರುವುದನ್ನ ವೇದವ್ಯಾಸರು ಕಾಣ್ತಾರೆ. ಇದು ಮಾಯೆ ಅನ್ನುವಂಥದ್ದು ಭಗವಂತನ ಹತೋಟಿಯಲ್ಲಿರುತ್ತದೆ. ಆದರೆ ನಮ್ಮ ಪಾಲಿಗೆ ಮಾಯೆ ಅನ್ನುವಂಥದ್ದು ಭಗವಂತನಿಂದ ನಮ್ಮನ್ನ ದೂರ ಮಾಡುವಂತಹ ಒಂದು ಶಕ್ತಿಯಾಗಿರ್ತದೆ. ನಮ್ಮ ಜೀವನದಲ್ಲಿ ಅನೇಕ ಅಡೆತಡೆಗಳನ್ನ, ಅನೇಕ ಕಷ್ಟಗಳನ್ನ ಕೊಡುವಂತಹ ಒಂದು ಕಾರ್ಯವನ್ನ ಈ ಮಾಯೆಯು ಮಾಡುವಂತಹದ್ದು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು, ಈ ಒಂದು ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡುವಂತಹ ಉದ್ದೇಶ ಏನು? ಈ ಪ್ರಪಂಚದಲ್ಲಿ ಭಗವಂತನನ್ನ ಮರೆತು ಜೀವಿಸುವಂತಹ ಜೀವಿಗಳು ಯಾರಿದ್ದಾರೆ, ಅವರು ಮತ್ತೆ ಭಗವಂತನ ಧಾಮಕ್ಕೆ ಹೋಗುವಂತೆ ಮಾಡುವುದೇ ಈ ಎಲ್ಲ ಒಂದು ವ್ಯವಸ್ಥೆಯ ಉದ್ದೇಶವಾಗಿದೆ. ಆದರೆ ಆ ಉದ್ದೇಶವನ್ನ ಎರಡು ರೀತಿಯಾಗಿ ಈಡೇರಿಸಲಾಗುತ್ತದೆ. ಮೊದಲನೇದಾಗಿ ಶಿಕ್ಷೆಯನ್ನ ಕೊಡುವ ಮುಖಾಂತರ, ಎರಡನೇದಾಗಿ ಆ ಜೀವಿಗಳನ್ನ ಪ್ರೇರೇಪಿಸುವ ಮುಖಾಂತರ, ಭಕ್ತಿಯೋಗದಲ್ಲಿ ಪ್ರೇರೇಪಣೆಯನ್ನ ಕೊಡುವ ಮುಖಾಂತರ. ಈ ಶಿಕ್ಷೆಯನ್ನ ಕೊಡುವಂತಹ ಕಾರ್ಯವನ್ನ ಮಾಯಾದೇವಿ ಮಾಡ್ತಾಳೆ ಮತ್ತು ಭಕ್ತಿಯೋಗಕ್ಕೆ ಜೀವಿಗಳನ್ನ ಪ್ರೇರೇಪಿಸುವಂತಹ ಕಾರ್ಯವನ್ನ ಭಗವಂತ ಮತ್ತೆ ಆತನ ಭಕ್ತರು ಮಾಡ್ತಾರೆ. ಈ ಪ್ರಪಂಚವನ್ನ ಶ್ರೀಲ ಪ್ರಭುಪಾದರು ಹೇಳುವ ಹಾಗೆ ಒಂದು ಆಸ್ಪತ್ರೆಗೆ ಹೋಲಿಸಬಹುದು ಅಥವಾ ಒಂದು ಜೈಲಿಗೆ ಹೋಲಿಸಬಹುದು. ಒಂದು ಜೈಲಿನಲ್ಲಿ ಒಬ್ಬ ಕೈದಿಯನ್ನ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅವನ ಮೇಲೆ ಯಾರಿಗೂ ದ್ವೇಷ ಇಲ್ಲ, ಬದಲಾಗಿ ಅವನಲ್ಲಿರುವಂತಹ ದುಷ್ಟ ಗುಣಗಳನ್ನ ಹೋಗಲಾಡಿಸಿ ಅವನನ್ನ ಒಬ್ಬ ಸಭ್ಯ ನಾಗರಿಕನನ್ನಾಗಿ ಮಾಡುವಂತಹ ಉದ್ದೇಶ ಮಾತ್ರ ಇರ್ತದೆ. ಅದೇ ರೀತಿಯಾಗಿ ಈ ಒಂದು ಪ್ರಪಂಚದಲ್ಲಿ ನಮ್ಮನ್ನ ಇಟ್ಟಿರುವಂತದ್ದು ಆ ಭಗವಂತ ಒಂದು ಉದ್ದೇಶಕ್ಕಾಗಿ. ಏನು ಅಂತ ಹೇಳಿದ್ರೆ, ಆ ಭಗವಂತನ ಧಾಮಕ್ಕೆ ನಾವು ಹೋಗಬೇಕು, ಅದಕ್ಕೆ ನಾವು ಶುದ್ಧೀಕರಣವನ್ನ ತೆಗೆದುಕೊಳ್ಬೇಕು, ನಮ್ಮಲ್ಲಿರುವಂತಹ ಎಲ್ಲ ಅನರ್ಥಗಳನ್ನು ನಾವು ಕಳೆದುಕೊಳ್ಬೇಕು. ಅದಕ್ಕೋಸ್ಕರ ಭಗವಂತ ಈ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪಗಳನ್ನ, ಜನ್ಮ ಮೃತ್ಯು ಜರಾವ್ಯಾಧಿಗಳನ್ನ ಕೊಟ್ಟು ಈ ಭೌತಿಕ ಪ್ರಪಂಚ ಶಾಶ್ವತವಲ್ಲ, ನೀ ಇಲ್ಲಿ ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾನೆ. ಈ ಪ್ರಪಂಚವನ್ನ ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿದ್ದಾರೆ. ಆದ್ರೂ ಇದನ್ನು ನಾವು ಸುಖಾಲಯಂ ಅಂತ ಹೇಳಿ ಮಾಡಲಿಕ್ಕೆ ಪ್ರಯತ್ನ ಪಡುವುದಾದ್ರೆ ಅದರಲ್ಲಿ ನಾವು ಖಂಡಿತವಾಗಿಯೂ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ನಾವು ಒಬ್ರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಯಾರು ತೊಂದರೆಯನ್ನ ಕೊಡ್ತಾರೋ ಅವರು ನಮ್ಮ ವೈರಿಗಳಾಗಿರ್ತಾರೆ, ಅಥವಾ ನಮಗೆ ಯಾರು ರಕ್ಷಣೆಯನ್ನ ಕೊಡ್ತಾರೋ ಅವರಿಗೂ ಇವರು ವೈರಿಗಳಾಗಿರ್ತಾರೆ, ಅಥವಾ ಅವರಿಬ್ಬರ ನಡುವೆ ಒಂದು ವೈರತ್ವ ಇರುವುದನ್ನ ನಾವು ಸಾಮಾನ್ಯವಾಗಿ ಕಾಣಬಹುದು. ಆದರೆ ಇಲ್ಲಿ ಈ ಮಾಯೆ ಯಾವುದು ನಮಗೆ ಕಷ್ಟವನ್ನ ಕೊಡ್ತಾ ಇದೆಯೋ ಅದೂ ಕೂಡ ಭಗವಂತನ ಆಜ್ಞೆಯ ಪ್ರಕಾರವೇ ಕೆಲಸ ಮಾಡ್ತಾ ಇದೆ. ಅಂದ್ರೆ ನಮಗೆ ಈ ಎಲ್ಲಾ ಕಷ್ಟಗಳನ್ನ ಕೊಡುವಂತಹದ್ದು ಆ ಭಗವಂತ ಆ ಮಾಯೆಯ ಮುಖಾಂತರವಾಗಿ. ಆ ಮಾಯಾದೇವಿಯು ಈ ಕಾರ್ಯವನ್ನ ಮಾಡ್ತಾರೆ. ಈ ಕಾರ್ಯವನ್ನ ಮಾಡುವುದರಿಂದಾಗಿ ಆಕೆಯ ಕಾರ್ಯವನ್ನ ಒಂದು ಥ್ಯಾಂಕ್ಲೆಸ್ ಟಾಸ್ಕ್ ಅಂತ ಹೇಳ್ತಾರೆ. ಆಕೆ ಮಾಡಿದಂತಹ ಕೆಲಸಕ್ಕೆ ಯಾರು ಧನ್ಯವಾದಗಳನ್ನ ಹೇಳುವುದಿಲ್ಲ, ಯಾಕಂದ್ರೆ ಆಕೆ ಮಾಡುವಂತಹ ಕೆಲಸ ಅದು ನಮಗೆ ಕಷ್ಟವನ್ನ ಕೊಡುವಂತಹದ್ದು, ನಮ್ಮನ್ನ ಪರೀಕ್ಷೆಯನ್ನ ಮಾಡುವಂತಹದ್ದು. ಆದ್ರೆ ಅದೆಲ್ಲವೂ ಕೂಡ ನಮ್ಮ ಒಳ್ಳೆಯದಕ್ಕೆ ಆಗಿರುವುದರಿಂದ ಆಕೆಯು ಕೂಡ ಭಗವಂತನ ನಿರ್ದೇಶನದ ಪ್ರಕಾರವೇ ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡುವಂತಹದ್ದು ಆಕೆಯ ಉದ್ದೇಶ ಅಲ್ಲ, ಬದಲಾಗಿ ನಮಗೆ ಬದಲಾವಣೆಯನ್ನ ಹೊಂದಲಿಕ್ಕೆ ಒಂದು ಅವಕಾಶವನ್ನ ಕೊಡುವುದೇ ಆಕೆಯ ಉದ್ದೇಶವಾಗಿದೆ. ಭಗವಂತನ ಧಾಮಕ್ಕೆ ನಾವು ಹೋಗಬೇಕು ಅಂತ ಹೇಳಿದ್ರೆ 100ಕ್ಕೆ 100ರಷ್ಟು ನಾವು ಸಿದ್ಧತೆಯನ್ನ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡುವುದು ಆ ಮಾಯಾದೇವಿಯ ಒಂದು ಕಾರ್ಯವಾಗಿದೆ. ಹೀಗೆ ಆ ಮಾಯೆ ಅನ್ನುವಂಥದ್ದು ಈ ಪ್ರಪಂಚವನ್ನ ಆವರಿಸ್ತದೆ. ಆದ್ರೆ ಯಾವಾಗ ನಾವು ಕೃಷ್ಣ ಭಕ್ತಿಯನ್ನ ಮಾಡ್ತೇವೆ ಅದು
ಆ ಸೂರ್ಯನಂತೆ ಕೆಲಸ ಮಾಡ್ತದೆ. ಸೂರ್ಯನು ಯಾವಾಗ ಉದಯಿಸ್ತಾನೋ ಆಗ ಕತ್ತಲು ಎಷ್ಟೇ ದಟ್ಟವಾಗಿದ್ರೂ ಕೂಡ ಅದು ಸಂಪೂರ್ಣವಾಗಿ ಹೊರಟು ಹೋಗ್ತದೆ. ನಾವು ರಾತ್ರಿ ಹೊತ್ತಿನಲ್ಲಿ ಎಷ್ಟೇ ಒಳ್ಳೆಯ ಬೆಳಕನ್ನು ಉಪಯೋಗಿಸಿದ್ರೂ ಅದು ಸೂರ್ಯನ ಬೆಳಕಿಗೆ ಸಮಾನವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಈ ಮಾಯೆಯನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಸೂರ್ಯ ಅನ್ನುವಂತಹ ಕೃಷ್ಣ ಸೂರ್ಯ ಸಮ ಮಾಯಹಯ ಅಂಧಕಾರ ಜಹ ಕೃಷ್ಣ ತಾಹ ನಹಿ ಮಾಯಾರ ಅಧಿಕಾರ. ಈ ಮಾಯೆಯನ್ನ ಅಂಧಕಾರಕ್ಕೆ ಹೋಲಿಸ್ತಾರೆ, ಮತ್ತೆ ಕೃಷ್ಣನನ್ನ ಸೂರ್ಯನಿಗೆ ಹೋಲಿಸ್ತಾರೆ. ಯಾವಾಗ ಕೃಷ್ಣ ಅನ್ನುವಂತಹ ಸೂರ್ಯ ನಮ್ಮ ಜೀವನದಲ್ಲಿ ಉದಯಿಸ್ತಾನೋ ಆಗ ಈ ಅಂಧಕಾರ, ಈ ಮಾಯೆ ಎಲ್ಲವೂ ಕೂಡ ದೂರವಾಗಿ ಹೋಗುತ್ತದೆ. ಈ ರೀತಿ ಈ ಮಾಯೆಯೂ ಕೂಡ ಕೃಷ್ಣನದೇ ಒಂದು ಸೃಷ್ಟಿ. ಕತ್ತಲು ಅನ್ನುವಂಥದ್ದು ಸೂರ್ಯನದೇ ಒಂದು ಸೃಷ್ಟಿ. ತನ್ನ ಅನುಪಸ್ಥಿತಿಯಿಂದ ಸೂರ್ಯನು ಕತ್ತಲನ್ನ ಸೃಷ್ಟಿ ಮಾಡ್ತಾನೆ. ಹಾಗೆ ಭಗವಂತನು ತನ್ನ ಅನುಪಸ್ಥಿತಿಯಿಂದ ಮಾಯೆಯನ್ನ ಸೃಷ್ಟಿ ಮಾಡ್ತಾನೆ. ಅದರ ಸೃಷ್ಟಿಗೂ ಕೂಡ ಒಂದು ಒಳ್ಳೆಯ ಉದ್ದೇಶವೇ ಇದೆ. ಅದು ಸಂಪೂರ್ಣವಾಗಿ ಕೃಷ್ಣನ ವಿರುದ್ಧವಾಗಿ ಕೆಲಸ ಮಾಡುವುದಲ್ಲ, ಅಥವಾ ಕೃಷ್ಣನ ಹತೋಟಿಯಿಂದ ಮೀರಿದ್ದಲ್ಲ, ಅಥವಾ ಕೃಷ್ಣನಿಗೆ ವಿರುದ್ಧವಾಗಿ, ಕೃಷ್ಣನ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂತದ್ದಲ್ಲ. ಬದಲಾಗಿ ಅದು ಕೂಡ ಕೃಷ್ಣನ ಸೇವೆಯನ್ನೇ ಮಾಡ್ತಾ ಇರುವಂತಹದ್ದು. ಆ ಮಾಯಾದೇವಿಯು ಕೂಡ ಶ್ರೀಕೃಷ್ಣನ ಸೇವೆಯನ್ನೇ ಮಾಡುವಂತಹದ್ದು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೇಗೆ ಜೈಲಿನಲ್ಲಿ ನಾವು ಸಾಯ್ಬೇಕು ಅಂತ ಹೇಳಿ ಅಥವಾ ಒಬ್ಬನನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೇಳಿ ಯಾರು ಬಯಸುವುದಿಲ್ಲ. ಜೈಲಿನಲ್ಲಿ ಇಟ್ಟಿದ್ರು ಅವರಿಗೆ ಬೇಕಾದಷ್ಟು ಆಹಾರ, ವಸ್ತ್ರ, ವಸತಿ ಎಲ್ಲವನ್ನು ಅಲ್ಲಿ ಕೊಡಲಾಗ್ತದೆ. ಅವರ ಸ್ವಾತಂತ್ರ್ಯ ಕಡಿಮೆ ಇರುತ್ತದೆ. ಯಾಕಂದ್ರೆ ಅವರು ಹಿಂದೆ ಕೊಟ್ಟಿದ್ದಂತಹ ಸ್ವಾತಂತ್ರ್ಯವನ್ನ ಸರಿಯಾಗಿ ಬಳಸಿಕೊಳ್ಳಿಲ್ಲ. ನಾಗರಿಕ ವ್ಯಕ್ತಿಯಾಗಿ ನಡೆದುಕೊಳ್ಳಲಿಕ್ಕೆ ಅವರಿಗೆ ಬರುವುದಿಲ್ಲ. ಹಾಗಾಗಿ ಆ ಸ್ವಾತಂತ್ರ್ಯವನ್ನ ತೆಗೆದುಕೊಳ್ಳಲಾಗ್ತದೆ ವಿನಃ ಒಬ್ಬ ವ್ಯಕ್ತಿ ಮೇಲೆ ದ್ವೇಷದಿಂದ ಮಾಡುವಂಥದ್ದಲ್ಲ. ಹಾಗೆ ಮಾಯೆಯು ಕೂಡ ನಮಗೆ ಕಷ್ಟವನ್ನ ಕೊಡುವಾಗ ನಮ್ಮ ಮೇಲಿನ ದ್ವೇಷದಿಂದ ಕೊಡುವಂಥದ್ದಲ್ಲ. ಜೀವನದಲ್ಲಿ ಕಷ್ಟ ಬಂದಾಗ ನಾವು ಅದನ್ನ ಎದುರಿಸಬೇಕು, ಭಗವಂತನಿಗೆ ಶರಣಾಗಬೇಕು. ಬದಲಾಗಿ ಅದನ್ನು ದ್ವೇಷಿಸುವುದಲ್ಲ. ಆ ಕಷ್ಟಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವ್ಯಕ್ತಿ ತಿಳಿದುಕೊಳ್ಳಬಾರದು. ಯಾಕಂದ್ರೆ ನಮಗೆ ಎದುರಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಕಷ್ಟಗಳನ್ನ ಭಗವಂತ ಯಾವತ್ತೂ ಕೊಡುವುದಿಲ್ಲ. ಈ ಜೀವನ ಅನ್ನುವಂಥದ್ದು ಒಂದು ಪರೀಕ್ಷೆ ಅಂತ ಹೇಳಿದ್ರೆ ಆ ಪರೀಕ್ಷೆಯಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳು ಕೂಡ ಅದು ನಾವು ತಿಳಿದಂತಹ ನಮ್ಮ ಸಾಮರ್ಥ್ಯಕ್ಕೆ ಸರಿಯಾಗಿ ಅನುಗುಣವಾಗಿ ಇರ್ತದೆ. ಯಾಕಂದ್ರೆ ಭಗವಂತನ ಈ ಒಂದು ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿದೆ, ಅದರಲ್ಲಿ ಯಾವುದೇ ಲೋಪದೋಷಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದಾಗಲೂ ಕೂಡ ನಾವು ಭಗವಂತನಿಗೆ ಶರಣಾಗಬೇಕು ಮತ್ತು ಅದನ್ನು ಧೈರ್ಯದಿಂದ ಎದುರಿಸಬೇಕು. ಅದಕ್ಕೆ ಹೆದರಿ ಓಡಿ ಹೋಗಬಾರದು, ಅಥವಾ ಈ ಕಷ್ಟಗಳನ್ನ ಎದುರಿಸಲಿಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಹೇಳಿ ನಾವು ಆತ್ಮವಿಶ್ವಾಸವನ್ನ ಯಾವತ್ತೂ ಕಳೆದುಕೊಳ್ಳಬಾರದು. ಇದನ್ನೆಲ್ಲ ವೇದವ್ಯಾಸರು ಕಾಣ್ತಾ ಇದ್ದಾರೆ. ಈಗ ಒಬ್ಬ ವೈದ್ಯನು ಒಬ್ಬ ರೋಗಿಗೆ ಔಷಧಿಯನ್ನ ಕೊಡಬೇಕು ಅಂತ ಹೇಳಿದ್ರೆ ಮೊದಲು ಆ ರೋಗಿಯನ್ನ ಅವರು ಪರೀಕ್ಷೆ ಮಾಡ್ತಾರೆ. ಆ ರೋಗಿಯನ್ನ ನೋಡ್ಬೇಕು, ರೋಗಿಗೆ ಏನಾಗಿದೆ ಅಂತ ಹೇಳಿ. ಈ ಜೀವಿಗಳು ಕೂಡ ಹಾಗೆ. ಈಗ ವೇದವ್ಯಾಸರು ಇಲ್ಲಿ ನೋಡ್ತಾ ಇದ್ದಾರೆ, ತಮ್ಮ ಧ್ಯಾನದಲ್ಲಿ ಏನು ನೋಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಈ ಮಾಯೆಯ ಹಿಡಿತದಲ್ಲಿ ಜೀವಿಗಳು ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತ ಹೇಳಿ ವೇದವ್ಯಾಸರು ನೋಡ್ತಾ ಇದ್ದಾರೆ. ಅದಕ್ಕೆ ಈಗ ಒಂದು ಸೂಕ್ತವಾದಂತಹ ಔಷಧಿಯನ್ನ ಅವರು ಕೊಡಬೇಕು. ಔಷಧಿ ಅಂತ ಹೇಳಿದ್ರೆ ಇದು ತುಂಬಾ ಕಹಿಯಾದಂತಹ ಔಷಧಿ ಅಲ್ಲ, ಇದು ಬಹಳ ಸುಸುಖಂ ಕರ್ತುಂ ಅವ್ಯಯಂ, ಬಹಳ ರುಚಿಕರವಾದಂತಹ ಒಂದು ಔಷಧಿ. ಈ ಸಣ್ಣ ಮಕ್ಕಳಿಗೆ ಅವರು ಆಟ ಆಡುವುದು ಅಂತ ಹೇಳಿದ್ರೆ ಅವರಿಗೆ ಬಹಳ ಇಷ್ಟ. ಆ ಆಟ ಆಡ್ತಾ ಆಡ್ತಾ ಅವರು ತಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹೇಗೆ ಆಟ ಆಡುವ ಮಗು ಅದು ತನ್ನ ಆರೋಗ್ಯದ ಒಂದು ಪ್ರಯೋಜನವನ್ನ ಪಡೆದುಕೊಳ್ಳುತ್ತದೋ, ಹಾಗೆಯೇ ನಮಗೆ ಸಹಜವಾಗಿಯೇ ಇರುವಂತಹ ಈ ಒಂದು ಪ್ರೀತಿಸುವ ಗುಣ, ಅಥವಾ ಕಥೆಗಳನ್ನ ಕೇಳುವಂತಹ ಗುಣ, ಅಥವಾ ಬೇರೆ ಬೇರೆ ವಿಚಾರಗಳನ್ನು ತಿಳಿದುಕೊಳ್ಳುವುದರಲ್ಲಿ ಆನಂದ ಪಡುವಂತಹ ಗುಣ ಏನಿದೆ, ಅದನ್ನೇ ನಾವು ಭಗವಂತನ ಕಡೆಗೆ ತಿರುಗಿಸಿದ್ರೆ, ನಮಗೆ ರುಚಿಕರವಾಗಿ ಅಡಿಗೆ ಮಾಡಿ ತಿನ್ನುವುದು ಅಂತ ಹೇಳಿದ್ರೆ ತುಂಬಾ ಇಷ್ಟ, ಅದನ್ನ ನಾವು ಭಗವಂತನ ಕುರಿತಾಗಿ ತಿರುಗಿಸಬೇಕು. ಅಂದ್ರೆ ಭಗವಂತನಿಗೆ ಏನು ಇಷ್ಟ ಆಗ್ತದೋ ಅದನ್ನ ಅಡಿಗೆ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡಬೇಕು. ಪ್ರಸಾದವನ್ನ ಸ್ವೀಕಾರ ಮಾಡುವುದರಿಂದ ಅದು ನಮಗೆ ಬಿಡುಗಡೆಯನ್ನ ಕೊಡ್ತದೆ. ಹೀಗೆ ನಮ್ಮ ಜೀವನದಲ್ಲಿ ಪ್ರತಿದಿನ ಏನು ಕೆಲಸ ಮಾಡ್ತೇವೋ ಅದರಲ್ಲೇ ಸ್ವಲ್ಪ ಬದಲಾವಣೆಗಳನ್ನ ಮಾತ್ರ ಮಾಡಿಕೊಂಡು ನಾವು
ನಮ್ಮ ಬಂಧನಕ್ಕೆ ಯಾವುದು ಕಾರಣವಾಗಿದೆಯೋ ಅದೇ ಕಾರಣದಿಂದಾಗಿ ನಾವು ಬಿಡುಗಡೆಯನ್ನು ಕೂಡ ಪಡೆದುಕೊಳ್ಳಿಕ್ಕೆ ಈ ಭಕ್ತಿ ಯೋಗದಿಂದ ಸಾಧ್ಯವಿದೆ. ಈ ರೀತಿ ವೇದವ್ಯಾಸರು ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ. ಈಗ ಇದಕ್ಕೆ ಪರಿಹಾರವಾಗಿ ಅವರು ಶ್ರೀಮದ್ ಭಾಗವತದ ದರ್ಶನವನ್ನ ಶ್ರೀಮದ್ ಭಾಗವತದ ಒಂದು ಗ್ರಂಥವನ್ನ ನಮಗೆ ಕೊಡ್ತಾ ಇದ್ದಾರೆ. ಯಯಾ ಸಮ್ಮೋಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನ್ಯುತೇನರ್ಥಂ ತತ್ಕೃತಂ ಚಾಭಿಪದ್ಯತೆ. ಅನುವಾದ: ಈ ಬಹಿರಂಗ ಶಕ್ತಿಯಿಂದಾಗಿ ಜೀವಿಯು ಭೌತಿಕ ಪ್ರಕೃತಿಯ 3 ಗುಣಗಳಿಗೆ ಅತೀತನಾದರೂ ತಾನು ಭೌತಿಕ ಉತ್ಪತ್ತಿಯೆಂದೇ ಭಾವಿಸುತ್ತಾನೆ. ಹೀಗೆ ಲೌಕಿಕ ಕಷ್ಟಕ್ಲೇಶಗಳ ಪರಿಣಾಮ ಪ್ರತಿಕ್ರಿಯೆಗಳನ್ನು ಅನುಭವಿಸುತ್ತಾನೆ. ಬಹಿರಂಗ ಶಕ್ತಿ ಅಥವಾ ಮಾಯೆ ಅನ್ನುವಂಥದ್ದು ವ್ಯಕ್ತಿಯನ್ನ ಆವರಿಸಿದಾಗ ವ್ಯಕ್ತಿಯು ಮೊದಲನೇದಾಗಿ ತಾನು ಭಗವಂತನ ಸೇವಕ, ತಾನೊಬ್ಬ ಜೀವಾತ್ಮ ಅನ್ನೋದನ್ನು ಮರೆಯುತ್ತಾನೆ. ಎರಡನೇದಾಗಿ ಈ ಭೌತಿಕ ಶರೀರವೇ ತಾನು ಅಂತ ಹೇಳಿ ತಿಳ್ಕೊಳ್ತಾನೆ. ನಂತರ ಈ ಭೌತಿಕ ಶರೀರಕ್ಕೆ ಸಂಬಂಧಪಟ್ಟದ್ದೆಲ್ಲವೂ ಕೂಡ ನನ್ನದೇ ಅಂತ ಹೇಳಿ ಅವನು ತಿಳಿದುಕೊಳ್ತಾನೆ. ತನ್ನ ಶರೀರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಕಳೆದುಕೊಂಡಾಗ ಅವನು ಒಳಗಾಗ್ತಾನೆ. ಆಮೇಲೆ ಈ ಶರೀರವನ್ನ ಅವನು ಒಂದು ದಿವಸ ಕಳೆದುಕೊಳ್ಳಲೇಬೇಕು. ಆ ಮೃತ್ಯು ಅನ್ನುವಂಥದ್ದು ಬರಲೇಬೇಕು. ಆದರೆ ಆ ಮೃತ್ಯುವಿಗೆ ಅವನು ಯಾವಾಗಲೂ ಹೆದರಿಕೊಂಡೇ ಜೀವಿಸ್ತಾನೆ. ಇದೆಲ್ಲವೂ ಕೂಡ ಆ ಮಾಯೆಯು ನಮ್ಮನ್ನ ಆವರಿಸಿರುವ ಒಂದು ಲಕ್ಷಣ. ಯಾವ ವ್ಯಕ್ತಿ ಮಾಯೆಯಿಂದ ಆವರಿಸಲ್ಪಟ್ಟಿಲ್ಲವೋ ಅವನಿಗೆ ಇದು ಯಾವುದೂ ಇರುವುದಿಲ್ಲ. ಅವನಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ ತಾನೊಬ್ಬ ಜೀವಾತ್ಮ ಅಂತ ಹೇಳಿ, ತಾನು ಭಗವಂತನ ನಿತ್ಯ ಸೇವಕ ಅನ್ನುವಂಥದ್ದು ಅವನಿಗೆ ಗೊತ್ತಿರ್ತದೆ. ಅವನು ಯಾವತ್ತೂ ತನ್ನನ್ನ ಈ ಶರೀರದ ಜೊತೆಗೆ ಗುರುತಿಸಿಕೊಳ್ಳುವುದಿಲ್ಲ. ಆತನು ಈ ಶರೀರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ತನ್ನ ವಸ್ತುಗಳು ಅಂತ ಹೇಳಿ ಯಾವತ್ತೂ ತಿಳಿದುಕೊಳ್ಳುವುದಿಲ್ಲ. ಈ ಶರೀರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಅವನು ಕಳೆದುಕೊಂಡಾಗ, ಅಂದ್ರೆ ಅವನು ಏನನ್ನೆಲ್ಲ ಸಂಪಾದನೆ ಮಾಡಿದ್ದಾನೆ ಅದನ್ನು ಅವನು ಕಳೆದುಕೊಂಡಾಗ, ಕಾಲಾನುಕ್ರಮದಲ್ಲಿ ಕಳೆದುಕೊಂಡಾಗ ಅವನಿಗೆ ಬೇಸರ ಆಗುವುದಿಲ್ಲ, ದುಃಖ ಆಗುವುದಿಲ್ಲ. ಕೊನೆಗೆ ಈ ಶರೀರವನ್ನೇ ಕಳೆದುಕೊಂಡ್ರೂ ಕೂಡ ಆ ಮೃತ್ಯುಗೂ ಕೂಡ ಅವನು ಹೆದರುವುದಿಲ್ಲ. ಇದು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಂತಹ ವ್ಯಕ್ತಿಗೆ ಇರುವಂತಹ 5 ಲಕ್ಷಣಗಳು. ಆ ಭಗವಂತನ ಅನುಗ್ರಹದಿಂದ ಮಾತ್ರ ಇದು ಸಾಧ್ಯ. ನಮ್ಮ ಇಂದ್ರಿಯಗಳನ್ನು ನಮಗೆ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಇಂದ್ರಿಯಗಳು ನಮ್ಮ ಅಧೀನದಲ್ಲಿಲ್ಲ. ಈ ಇಂದ್ರಿಯಗಳು ಬಹಳಷ್ಟು ಶಕ್ತಿಶಾಲಿ. ಆ ಭಗವಂತನ ಅಧೀನಕ್ಕೆ ಅದನ್ನು ಒಪ್ಪಿಸಿದ್ರೆ ಮಾತ್ರ ಈ ಇಂದ್ರಿಯಗಳನ್ನ ನಾವು ಹತೋಟಿಯಲ್ಲಿ ತರಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಯಾವುದು ಕೂಡ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಹೇಳ್ತಾರೆ, ಬಹಿರಂಗ ಶಕ್ತಿ ಅನ್ನುವಂಥದ್ದು ಜೀವಿಗಳಿಗಿಂತ ಕೆಳಮಟ್ಟದ್ದು. ಜೀವಿಗಳು ಮೇಲ್ಮಟ್ಟದ ಶಕ್ತಿ, ಬಹಿರಂಗ ಶಕ್ತಿ ಆ ಮಾಯೆ ಅನ್ನುವಂಥದ್ದು ಕೆಳಮಟ್ಟದ್ದು. ಆದ್ರೂ ಕೂಡ ಆ ಕೆಳಮಟ್ಟದ ಶಕ್ತಿ ಈ ಮೇಲಿನ ಶಕ್ತಿ ಅಂದ್ರೆ ಜೀವಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಶಕ್ತವಾಗಿದೆ. ಯಾಕಂದ್ರೆ ನಮಗಿಂತಲೂ ಮೇಲೆ ಇರುವಂತಹ ಭಗವಂತನ ಒಂದು ಆಜ್ಞೆಯ ಪ್ರಕಾರ, ಆ ಭಗವಂತನು ಆಜ್ಞೆಯನ್ನ ಮಾಡಿದಾಗ ಆ ಪ್ರಕೃತಿಯು ನಮ್ಮನ್ನ ಆವರಿಸಲಿಕ್ಕೆ ಸಾಧ್ಯ. ಹೇಗೆ ಆವರಿಸ್ತದೆ? 3 ಗುಣಗಳ ಮುಖಾಂತರ, ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣಗಳ ಮುಖಾಂತರ ಆವರಿಸಿ ಈ ಲೌಕಿಕ ಕಷ್ಟಕ್ಲೇಶಗಳ ಪರಿಣಾಮಗಳ ಪ್ರತಿಕ್ರಿಯೆಯನ್ನ ಆ ಜೀವಿಯು ಅನುಭವಿಸ್ತಾ ಇರ್ತಾನೆ. ಇದು ಆ ಜೀವಿಯ ಒಂದು ಸಮಸ್ಯೆ. ಈಗ ಸಮಸ್ಯೆ ಏನು ಅನ್ನುವುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಆ ಸಮಸ್ಯೆಗೆ ಸರಿಯಾದಂತಹ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕು. ಅನರ್ಥಗಳನ್ನೆಲ್ಲ ನಾವು ಕಳೆದುಕೊಳ್ಳಬೇಕು. 6ನೆಯ ಶ್ಲೋಕ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿ ಯೋಗಮಧೋಕ್ಷಜೆ ಲೋಕಸ್ಯ ಜನತೋ ವಿದ್ವಾಂಶ್ಚಕ್ರೆ ಸಾತ್ವತ ಸಂಹಿತಾಂ. ಅನುವಾದ: ಜೀವಿಯು ತನಗೆ ಬೇಕಿಲ್ಲದ ಐಹಿಕ ಕಷ್ಟಕ್ಲೇಶಗಳನ್ನು ಭಕ್ತಿಯೋಗದ ಸಂಪರ್ಕ ಹೊಂದುವ ಪ್ರಕ್ರಿಯೆಯಿಂದ ನೇರವಾಗಿ ಶಮನಗೊಳಿಸಿಕೊಳ್ಳಬಹುದು. ಆದರೆ ಜನಸಾಮಾನ್ಯರಿಗೆ ಇದು ತಿಳಿಯದು. ಆದ್ದರಿಂದಲೇ ಪಂಡಿತರಾದ ವೇದವ್ಯಾಸರು ಪರಮಸತ್ಯಕ್ಕೆ ಸಂಬಂಧಿಸಿದ ಈ ವೇದ ಸಾಹಿತ್ಯವನ್ನು ಸಂಕಲಿಸಿದರು. ವೇದವ್ಯಾಸರು ಈ ಒಂದು ಶ್ರೀಮದ್ ಭಾಗವತವನ್ನ ಯಾತಕ್ಕೋಸ್ಕರ ರಚನೆ ಮಾಡಿದ್ರು? ಭಕ್ತಿಯೋಗವನ್ನ ಜನರಿಗೆ ಕೊಡ್ಲಿಕ್ಕೋಸ್ಕರ. ಕಷ್ಟಕ್ಲೇಶಗಳಿಂದ ಹೊರಬರುವಂತಹ ದಾರಿಯನ್ನ ಸುಲಭವಾಗಿ ಅವರೆಲ್ಲರೂ ಕಷ್ಟಕ್ಲೇಶಗಳಿಂದ, ಜೀವಿಗಳೆಲ್ಲ ತಮ್ಮೆಲ್ಲ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅನ್ನುವಂತಹ ಉದ್ದೇಶದಿಂದ ವೇದವ್ಯಾಸರು ಈ ಶ್ರೀಮದ್ ಭಾಗವತದ ಒಂದು ರಚನೆಯನ್ನ ಮಾಡಿದ್ದಾರೆ. ಒಂದು ಕಡೆಯಿಂದ ಮಾಯೆಯು ನಮಗೆ ಕಷ್ಟಗಳನ್ನ ಕೊಟ್ಟು ನಾವು ಭಗವಂತನ ಭಕ್ತಿಗೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಾ ಇದ್ದಾಳೆ.
ಈ ಭೌತಿಕ ಪ್ರಪಂಚದಲ್ಲಿ ನಾವು ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಪ್ರತಿ ಕ್ಷಣವೂ ಕೂಡ ಆಕೆ ನಮಗೆ ತಿಳಿಸಿಕೊಡ್ತಾ ಇದ್ದಾಳೆ. ಇನ್ನೊಂದು ಕಡೆಯಿಂದ ಭಗವಂತನು ಶ್ರೀಮದ್ ಭಾಗವತದಂತಹ ಕೃತಿಗಳ ಮುಖಾಂತರ ತನ್ನ ಲೀಲೆಗಳನ್ನ ತೋರಿಸ್ತಾ ನಮ್ಮನ್ನ ಆತನ ಕಡೆಗೆ ಆಕರ್ಷಿಸ್ತಾ ಇದ್ದಾನೆ. ಹೀಗೆ ಒಂದು ಕಡೆಯಿಂದ ನಮ್ಮನ್ನ ದೂಡ್ತಾರೆ, ಇನ್ನೊಂದು ಕಡೆಯಿಂದ ನಮ್ಮನ್ನ ಆಕರ್ಷಿಸ್ತಾರೆ. ಆ ಭಗವಂತನು ನಮ್ಮನ್ನ ಆಕರ್ಷಿಸ್ತಾ ಇದ್ದಾನೆ. ಮಾಯೆಯು ಈ ಪ್ರಪಂಚದಿಂದ ನಮ್ಮನ್ನ ದೂರ ಮಾಡಲಿಕ್ಕೆ ಅಥವಾ ಈ ಭೌತಿಕ ಪ್ರಪಂಚದ ಸಮಸ್ಯೆಗಳನ್ನು ನಮಗೆ ತಿಳಿಸಿಕೊಟ್ಟು, ಇಲ್ಲಿ ಯಾವತ್ತೂ ನೀನು ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ನೀನು ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನ ಪಡಬೇಡ, ಆ ಭಗವಂತನ ಹತ್ರ ಹೋಗು ಅಂತ ಹೇಳಿ ಆಕೆಯು ಕೂಡ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದಾಳೆ. ನಮ್ಮೆಲ್ಲ ಅನರ್ಥಗಳನ್ನ ಕಳೆದುಕೊಳ್ಳಿಕ್ಕೆ ಬೇಕಾದಂತಹ ಒಂದು ಸರಿಯಾದಂತಹ ವಾತಾವರಣವನ್ನ ಆಕೆಯು ಸೃಷ್ಟಿಸಿ ಕೊಡ್ತಾ ಇದ್ದಾಳೆ. ಮುಂದಕ್ಕೆ 7ನೆಯ ಶ್ಲೋಕ. ಈಗ ಭಕ್ತಿಯೋಗದ ಕುರಿತಾಗಿ ಹೇಳಿ ಆಯಿತು. ಎಲ್ಲ ಜೀವಿಗಳ ಕಷ್ಟಗಳೆಲ್ಲವನ್ನು ಕೂಡ ಈ ಭಕ್ತಿಯೋಗದಿಂದ ಶಮನ ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಭಕ್ತಿ ಅನ್ನುವಂಥದ್ದು ಅದು ಬೆಂಕಿ ಇದ್ದ ಹಾಗೆ ಈ ಪಾಪಗಳಿಗೆ. ಯಾರು ಭಕ್ತಿಯನ್ನ ಮಾಡ್ತಾರೋ ಅವರು ಮಾತ್ರ ತಮ್ಮ ಪಾಪ ಮತ್ತು ಪುಣ್ಯ ಎರಡೂ ಕರ್ಮಗಳನ್ನ ನಾಶ ಮಾಡಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅರ್ಹತೆಯನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಈ ಇಂದ್ರ ಲೋಕದಲ್ಲಿ ಇರುವಂತಹ ಅಮರಾವತಿಯಲ್ಲಿರುವಂತಹ ಇಂದ್ರನಿಂದ ಹಿಡಿದು ಒಂದು ಇಂದ್ರಗೋಪ ಅನ್ನುವಂತಹ ಹುಳದವರೆಗೆ ಎಲ್ಲರೂ ತಮ್ಮ ತಮ್ಮ ಕರ್ಮಗಳನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಯಾರು ಭಕ್ತಿಯನ್ನ ಮಾಡ್ತಾರೋ ಅವರು ತಮ್ಮ ಕರ್ಮಗಳನ್ನ ಕಳೆದುಕೊಂಡು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಇಲ್ಲಿ ಪುಣ್ಯಕರ್ಮ ಇರ್ಲಿ ಪಾಪಕರ್ಮ ಇರ್ಲಿ ಎರಡೂ ಕೂಡ ಬಂಧನಕರ. ನಾವು ಯಾವುದೋ ಪುಣ್ಯವನ್ನ ಮಾಡಿದ್ದೇವೆ ಅಂತ ಹೇಳಿದ್ರು ನಾವು ಈ ಭೌತಿಕ ಪ್ರಪಂಚದಲ್ಲಿ ಬಂದು ಆ ಪುಣ್ಯದ ಫಲವನ್ನ ಅನುಭವಿಸಬೇಕಾಗುತ್ತದೆ. ನೃಗ ಅನ್ನುವಂತಹ ರಾಜನ ಕಥೆಯನ್ನ ನೀವು ಕೇಳಬಹುದು. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬರ್ತದೆ. ಆತನು ಮಾಡಿದ್ದಂತಹ ಅನೇಕ ಪುಣ್ಯ ಕಾರ್ಯಗಳಿತ್ತು, ಆದ್ರೆ ಒಂದೇ ಒಂದು ಪಾಪವನ್ನ ಮಾಡಿದ್ದಾನೆ. ಅದು ಆ ಒಂದು ಹಸುವನ್ನ ದಾನ ಮಾಡುವಾಗ ಒಂದು ಹಸುವನ್ನ 2 ಬ್ರಾಹ್ಮಣರಿಗೆ ದಾನ ಮಾಡಿದಂತಹ ಪಾಪಕ್ಕೆ ಫಲವಾಗಿ ಅವನೊಂದು ಹಲ್ಲಿಯಾಗಿ ಹುಟ್ಟಬೇಕಾಯಿತು. ಅಂದ್ರೆ ನಾವು ಮಾಡಿದ ತಪ್ಪು, ನಮ್ಮ ಪುಣ್ಯ ಎಷ್ಟೇ ಇರಲಿ, ಒಂದು ಸಣ್ಣ ಪಾಪ ಇದ್ರೂ ಕೂಡ ಅದನ್ನ ಪ್ರತ್ಯೇಕವಾಗಿ ಅನುಭವಿಸಬೇಕು. ನಮ್ಮಲ್ಲೀಗ ಸಾಮಾನ್ಯವಾಗಿ ಸಾಲ ಇದ್ರೆ ನಮ್ಮ ಹತ್ರ ದುಡ್ಡು ಇರುವಾಗ ಆ ಸಾಲವನ್ನ ಈ ದುಡ್ಡಿನಿಂದ ತೀರಿಸಿ ಬಿಡ್ತೇವೆ. ಆದ್ರೆ ಪಾಪ ಪುಣ್ಯದ ಲೆಕ್ಕ ಹಾಗೆ ಅಲ್ಲ. ಪಾಪ ಮಾಡಿದ್ರೆ ಪಾಪಕ್ಕೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಪುಣ್ಯವನ್ನ ನಾನು ತುಂಬಾ ಪುಣ್ಯ ಮಾಡಿದ್ದೇನೆ ಅಂತ ಹೇಳಿ ಪುಣ್ಯ ಫಲದಿಂದ ಪಾಪ ಫಲವನ್ನ ನಾವು ನಾಶ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ರೀತಿ ವ್ಯಕ್ತಿಯು ಭಕ್ತಿಯೋಗವನ್ನ ಮಾಡಬೇಕು, ಅನರ್ಥವನ್ನ ನಿವಾರಿಸಬೇಕು. ಇದೆಲ್ಲ ತಿಳಿಯದೇ ಇರುವಂತಹ ಜೀವಿಗಳಿಗೆ ತಿಳಿಸಬೇಕು. ಇದಕ್ಕೆ ವೇದವ್ಯಾಸರು ಕಾರಣರಾಗ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಶ್ರೀಮದ್ ಭಾಗವತವನ್ನ ಅವರು ಇಲ್ಲಿ ರಚಿಸ್ತಾ ಇದ್ದಾರೆ. 7ನೇ ಶ್ಲೋಕ. ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ ಪುಂಸ ಶೋಕ ಮೋಹ ಭಯಾಪಹ. ಅನುವಾದ: ಈ ವೇದ ಸಾಹಿತ್ಯದ ಶ್ರವಣ ಮಾಡಿದರೂ ಸಾಕು, ಅದು ಕೂಡಲೇ ಶೋಕ ಮೋಹ ಭಯಗಳೆಂಬ ಅಗ್ನಿಯನ್ನು ತಕ್ಷಣ ಆರಿಸುವ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಪ್ರೀತಿ ಸೇವಾಭಾವವು ಅಂಕುರಿಸುವಂತೆ ಮಾಡುತ್ತದೆ. ಭಾಗವತವನ್ನ ಕೇವಲ ಶ್ರವಣ ಮಾಡುವ ಮಾತ್ರದಿಂದ ವ್ಯಕ್ತಿಯು ಅನೇಕ ಫಲಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಶ್ರವಣ ಮಾತ್ರದಿಂದ ಪ್ರೇಮ ಭಕ್ತಿ ಸ್ಫುರಿಸ್ತದೆ. ಹೇಗೆ ನಮ್ಮ ಕಿವಿಗಳ ಮುಖಾಂತರ ಈ ಶ್ರೀಮದ್ ಭಾಗವತ ನಮ್ಮ ಹೃದಯವನ್ನ ಪ್ರವೇಶಿಸಿದಾಗ ಆ ಹೃದಯದಲ್ಲಿರುವ ಎಲ್ಲ ಅನರ್ಥಗಳು ಕೂಡ ನಾಶವಾಗಿ ಆ ಭಗವಂತನು ಅಲ್ಲಿ ಬಂದು ಸ್ಥಿತನಾಗುತ್ತಾನೆ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೇರೀಶ್ವರ ಸದ್ಯೋ ಹೃದಯವರುದ್ಯತೇತ್ರ ಕೃತಿಭಿ ಶುಶ್ರೂಷವಿ ತತ್ಕ್ಷಣಾತ್. ತಕ್ಷಣವೇ ಆ ಭಗವಂತ ಬಂದು ಆ ಜೀವಿಯ ಹೃದಯದಲ್ಲಿ ಉಪಸ್ಥಿತನಾಗುತ್ತಾನೆ. ಆ ಪ್ರೇಮ ಭಕ್ತಿ ಅನ್ನುವಂಥದ್ದು ಜೀವಿಯ ಹೃದಯದಲ್ಲಿ ಸ್ಫುರಿಸ್ತದೆ. ಶೋಕ ಮೋಹ ಭಯ ಮೂರನ್ನ ಹೇಳ್ತಾರೆ ಇಲ್ಲಿ. ಶೋಕ ಅಂತ ಹೇಳಿದ್ರೆ ನಾವು ಹಿಂದೆ ಮಾಡಿದ ಯಾವುದೋ ಭೂತಕಾಲದ ಘಟನೆಗಳನ್ನ ಕುರಿತಾಗಿ ಚಿಂತಿಸುವಂತಹದ್ದು, ಬೇಸರ ಮಾಡಿಕೊಳ್ಳುವಂಥದ್ದು ಶೋಕ. ಮೋಹ ಅಂತ ಹೇಳಿದ್ರೆ ವರ್ತಮಾನ ಕಾಲದಲ್ಲಿ ಯಾವುದೋ ಒಂದು ವಸ್ತುವನ್ನು ನನಗೆ ಬೇಕು ಬೇಕು ಅಂತ ಹೇಳಿ ನಾನು ಬಯಸುವಂತಹದ್ದು. ಇನ್ನು ಭಯ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಬರುವಂತಹ ಏನೆಲ್ಲ ಕಷ್ಟಗಳಿವೆಯೋ ಅವುಗಳನ್ನು ನೆನೆಸಿಕೊಂಡು ಕಷ್ಟವನ್ನ ಪಡುವಂತಹದ್ದು. ಹೀಗೆ ಭೂತಮಾನದಲ್ಲಿ, ವರ್ತಮಾನ ಮತ್ತೆ ಭವಿಷ್ಯತ್ತಿನಲ್ಲಿ ಬರುವಂತಹ ಭೂತ ವರ್ತಮಾನ ಭವಿಷ್ಯತ್ತು 3 ಕಾಲಗಳಲ್ಲಿ ಬರುವಂತಹ ಕಷ್ಟಗಳನ್ನು ಕೂಡ ಈ ಶ್ರೀಮದ್ ಭಾಗವತ ನಾಶ ಮಾಡುತ್ತದೆ. ಹಿಂದೆ ಮಾಡಿದ್ದ ಆ ಒಂದು ಏನು ಪಾಪಗಳನ್ನ ಮಾಡಿದ್ದೇವೆ ಅದಕ್ಕೆ ಶೋಕವನ್ನ ಪಡಬೇಕಾಗಿಲ್ಲ.
ಈಗ ವರ್ತಮಾನದಲ್ಲಿ ಯಾವುದೇ ವ್ಯಾಮೋಹವನ್ನ ಇಟ್ಟುಕೊಳ್ಳಬೇಡ, ಭವಿಷ್ಯದ ಬಗ್ಗೆ ಭಯ ಬೇಡ, ಭಾಗವತವನ್ನು ಶ್ರವಣ ಮಾಡು, ಭಗವಂತನಿಗೆ ಶರಣಾಗು, ನಿನ್ನ ಜೀವನ ಸಾರ್ಥಕವಾಗುತ್ತದೆ ಅಂತ ಹೇಳಿ ಶ್ರೀಮದ್ ಭಾಗವತವು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದೆ. ಹೀಗೆ ಶ್ರೀಮದ್ ಭಾಗವತದ ಒಂದು ಉದಯವಾಗ್ತಾ ಇದೆ. ಇನ್ನು 8ನೇ ಶ್ಲೋಕ. ಶ್ರೀಮದ್ ಭಾಗವತ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಶ್ರೀಮದ್ ಭಾಗವತದ ಶ್ರವಣ ಮಾತ್ರದಿಂದ ಇಷ್ಟೊಂದು ಪ್ರಯೋಜನವನ್ನ ಹೇಳಿದ್ದಾರೆ. ಆದ್ರೆ ಶ್ರೀಮದ್ ಭಾಗವತವನ್ನ ಇನ್ನೊಬ್ಬರು ಕೇಳುವಂತೆ ಮಾಡಿದ್ರೆ, ಅಥವಾ ಸ್ವತಃ ಅಧ್ಯಯನ ಮಾಡಿ ಇನ್ನೊಬ್ಬರಿಗೆ ಅದನ್ನ ಕೇಳಿಸಿದ್ರೆ, ಅಥವಾ ಇನ್ನೊಬ್ಬರು ಅದನ್ನ ಹೇಳುವಂತೆ ಮಾಡಿದ್ರೆ, ಇದರಿಂದ ನಾವು ಅನಂತ ಪ್ರಯೋಜನವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಶ್ರೀಮದ್ ಭಾಗವತದ ಅಧ್ಯಯನ ಮತ್ತೆ ಇನ್ನೊಬ್ಬರಿಗೆ ಅದನ್ನ ತಿಳಿಸಿಕೊಡುವಂತಹದ್ದು, ಮತ್ತೆ ಅವರು ಮತ್ತೊಬ್ಬರಿಗೆ ತಿಳಿಸಿಕೊಡುವಂತೆ ಮಾಡುವಂತಹದ್ದು, ಇದನ್ನೆಲ್ಲ ಮಾಡುವುದರಿಂದ ನಮಗೆ ಬಹಳಷ್ಟು ಪ್ರಯೋಜನವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ವೇದವ್ಯಾಸರು ಶ್ರೀಮದ್ ಭಾಗವತವನ್ನ ರಚನೆ ಮಾಡಿದ್ದಾರೆ. ಶ್ರೀಮದ್ ಭಾಗವತ ತಯಾರಾಗಿದೆ. ಮೊದಲು ಯಾರಿಗೆ ತಿಳಿಸುವಂತಹದ್ದು, ಇದನ್ನು ನಾವು ಈಗ ಪ್ರಪಂಚಕ್ಕೆ ಪರಿಚಯಿಸಬೇಕು. ಸಾಮಾನ್ಯವಾಗಿ ನಾವು ಅದನ್ನು ಒಂದು ಉತ್ಸವ ಅಂತ ಮಾಡ್ತೇವೆ, ಯಾವುದೇ ಒಂದು ಕೃತಿ ಬಿಡುಗಡೆ ಅಂತ ಮಾಡ್ತೇವೆ. ಹಾಗೆ ಶ್ರೀಮದ್ ಭಾಗವತದ ಕೃತಿಯನ್ನ ಮೊದಲು ಯಾರಿಗೆ ಕೊಟ್ಟರು ಅದನ್ನ ಇಲ್ಲಿ 8ನೆಯ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ 8ನೇ ಶ್ಲೋಕದಲ್ಲಿ? ಸಾ ಸಂಹಿತಾಂ ಭಾಗವತೀಂ ಕೃತ್ವಾನುಕ್ರಮ್ಯ ಚಾತ್ಮಜಂ ಶುಕಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿ. ಅನುವಾದ: ಮಹರ್ಷಿ ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ಸಂಕಲಿಸಿ ಪರಿಷ್ಕರಿಸಿದರು. ಅನಂತರ ಆ ವೇಳೆಗಾಗಲಿ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತರಾಗಿದ್ದ ತಮ್ಮ ಪುತ್ರ ಶ್ರೀ ಶುಕಮುನಿಗಳಿಗೆ ಅದನ್ನು ಬೋಧಿಸಿದರು. ಶುಕದೇವ ಗೋಸ್ವಾಮಿ ಶ್ರೀಕೃಷ್ಣನಿಂದಲೇ ಆಶೀರ್ವಾದವನ್ನು ಪಡೆದಿದ್ದಾರೆ. ಏನು ಅಂತ ಹೇಳಿದ್ರೆ, ಈ ಭೌತಿಕವಾದಂತಹ ಬಹಿರಂಗ ಶಕ್ತಿ, ಮಾಯಾಶಕ್ತಿ ಏನಿದೆ, ಅದು ಶುಕದೇವ ಗೋಸ್ವಾಮಿಯನ್ನ ಆವರಿಸುವುದಿಲ್ಲ. ಅವರು ಯಾವಾಗಲೂ ನಿತ್ಯ ಮುಕ್ತರಾಗಿಯೇ ಇರ್ತಾರೆ. ಅಂತಹ ಶುಕದೇವ ಗೋಸ್ವಾಮಿಗಳು ವೇದವ್ಯಾಸರ ಮಗ. ಇವರು ಮೊದಲು ಶ್ರೀಮದ್ ಭಾಗವತವನ್ನ ತಿಳಿಸಿಕೊಟ್ಟದ್ದೇ ಈ ಶುಕದೇವ ಗೋಸ್ವಾಮಿಗಳಿಗೆ. ಶುಕದೇವ ಗೋಸ್ವಾಮಿ ತಮ್ಮ ತಾಯಿಯ ಹೊಟ್ಟೆಯಲ್ಲಿರಬೇಕಾದ್ರೆ ಅವರಿಗೆ ಜ್ಞಾನ ಇತ್ತು, ಮತ್ತು ಅವರು ಅದನ್ನು ಕಳೆದುಕೊಳ್ಳಲಿಕ್ಕೆ ಯಾವತ್ತೂ ಸಿದ್ಧರಿರಲಿಲ್ಲ. ಹಾಗಾಗಿ ಅವರು ತಾಯಿಯ ಹೊಟ್ಟೆಯಿಂದಲೇ ಹೊರಗೆ ಬರಲಿಕ್ಕೆ ಒಪ್ಪುತ್ತಾ ಇರಲಿಲ್ಲ. ನಂತರ ಶ್ರೀಕೃಷ್ಣನೇ ಬಂದು ಅವರಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ, ವರವನ್ನ ಕೊಡ್ತಾರೆ, ನೀನು ಹೊರಗೆ ಬಂದರೂ ಕೂಡ ನಿನಗೆ ಮಾಯೆಯು ಏನೂ ಮಾಡುವುದಿಲ್ಲ ಅಂತ ಹೇಳಿ. ಆ ನಂತರವೇ ಅವರು ಹೊರಗೆ ಬರ್ತಾರೆ, ತಮ್ಮ ತಾಯಿಯ ಗರ್ಭದಿಂದ ಹೊರಗೆ ಬರ್ತಾರೆ. ಹಾಗೆ ಬಂದವರು ಮನೆ ಬಿಟ್ಟು ಸೀದಾ ಹೊರಟು ಹೋಗ್ತಾರೆ, ಯಾಕಂದ್ರೆ ಅವರಿಗೆ ಯಾವುದೇ ವ್ಯಾಮೋಹವೂ ಇರುವುದಿಲ್ಲ. ಆ ನಂತರ ಮತ್ತೆ ಆ ಶುಕದೇವ ಗೋಸ್ವಾಮಿಗಳು ಎಲ್ಲೋ ಕೇಳಿಸಿಕೊಂಡಂತಹ ಶ್ರೀಮದ್ ಭಾಗವತದ ಕೆಲವೊಂದು ಶ್ಲೋಕಗಳನ್ನು ಕೇಳಿಸಿಕೊಂಡಂತಹ ಅವರು ಅದನ್ನ ಮತ್ತೆ ಯಾರು ರಚನೆ ಮಾಡಿದ್ರು ಅಂತ ಹೇಳಿ ಕೇಳಿ ತಿಳ್ಕೊಂಡಾಗ ಅದು ವೇದವ್ಯಾಸರೇ ಮಾಡಿರುವಂತಹದ್ದು ಅಂತ ಹೇಳಿ ಅರ್ಥ ಮಾಡಿಕೊಂಡು ತಿಳಿದುಕೊಂಡು ಮತ್ತೆ ಅವರು ಮನೆಗೆ ಬಂದು ವೇದವ್ಯಾಸರ ಹತ್ರ ಈ ಶ್ರೀಮದ್ ಭಾಗವತವನ್ನ ಕೇಳಿ ತಿಳಿದುಕೊಳ್ತಾರೆ. ಈಗ ನಮಗೊಂದು ಪ್ರಶ್ನೆ ಬರಬಹುದು, ಯಾಕೆ ಶುಕದೇವ ಗೋಸ್ವಾಮಿಗಳಿಗೆ ಶ್ರೀಮದ್ ಭಾಗವತದ ಅಗತ್ಯ ಇತ್ತು? ಶ್ರೀಮದ್ ಭಾಗವತ ಅದು ನಮ್ಮಂತಹ ಕಷ್ಟದಲ್ಲಿರುವಂತಹ ಜೀವಿಗಳಿಗೆ, ಪಾಪವನ್ನ ಮಾಡಿರುವವರಿಗೆ, ಅವರಿಗೆಲ್ಲ ಅದು ಬೇಕು. ಯಾಕಂದ್ರೆ ನಮ್ಮ ಸಮಸ್ಯೆಗಳು, ನಾವು ಇದರಿಂದ, ಈ ಭೌತಿಕ ಪ್ರಪಂಚದಿಂದ ಮತ್ತೆ ಹೊರಗೆ ಹೋಗ್ಲಿಕ್ಕೆ ಏನು ದಾರಿ, ಇದೆಲ್ಲವೂ ಕೂಡ ಶ್ರೀಮದ್ ಭಾಗವತದಿಂದ ದೊರಕಬೇಕು. ಆದ್ರೆ ಶುಕದೇವ ಗೋಸ್ವಾಮಿಗಳು ಅದನ್ನು ಯಾಕೆ ಕೇಳಬೇಕಾಗಿತ್ತು? ಅವರು ಆಗ್ಲೇ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದ್ದವರಾಗಿದ್ರು. ಶ್ರೀಮದ್ ಭಾಗವತವನ್ನ ಇಲ್ಲಿ 8ನೇ ಶ್ಲೋಕದಲ್ಲಿ ನೋಡಿದ್ರೆ ಅನುಕ್ರಮ್ಯ ಅಂತ ಹೇಳಿದ್ದಾರೆ. ಕೃತ್ವ ಅನುಕ್ರಮ್ಯ ಅಂತ ಹೇಳಿ, ಅಂದ್ರೆ ಪುನರಾವರ್ತನೆಯನ್ನ ಮಾಡಿದ್ದಾರೆ. ಅಂದ್ರೆ ಹಿಂದೆ ಅವರು ರಚನೆ ಮಾಡಿದ್ರು, ಈಗ ಶುಕದೇವ ಗೋಸ್ವಾಮಿಗಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಕ್ತಿ ಪ್ರಧಾನವಾದಂತಹ ಈ ಶ್ರೀಮದ್ ಭಾಗವತದ ರಚನೆ. ಶುಕದೇವ ಗೋಸ್ವಾಮಿಗಳು, ಅವರ ಲಕ್ಷಣ ಏನು, ಅವರು ಹೇಗಿದ್ರು, ಅವರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡಿದ್ದೇವೆ ಈಗಾಗಲೇ. ಈಗ ಮತ್ತೆ ಶುಕದೇವ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ಸೂತ ಗೋಸ್ವಾಮಿಗಳು ಇಲ್ಲಿ ಶುಕದೇವ ಗೋಸ್ವಾಮಿಗಳ ಕುರಿತಾಗಿ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ 9ನೆಯ ಶ್ಲೋಕದಲ್ಲಿ.
ಶೌನಕ ಉವಾಚ ಸ ವೈ ನಿವೃತ್ತಿ ನಿರತಃ ಸರ್ವತ್ರೋಪೇಕ್ಷಕೋ ಮುನಿಃ ಕಸ್ಯ ವಾ ಬೃಹತೀಮೇತಾಂ ಆತ್ಮಾರಾಮ ಸಮಭ್ಯಸತ್. ಶ್ರೀ ಶುಕಮುನಿಗಳು ಸೂತ ಮುನಿಗಳನ್ನು ಕೇಳಿದರು. ಶ್ರೀ ಶುಕಮುನಿಗಳು ಆಗಲೇ ಆತ್ಮಸಾಕ್ಷಾತ್ಕಾರದ ಪದದಲ್ಲಿದ್ದರು. ಆದ್ದರಿಂದ ಅವರು ಆತ್ಮಸಂತುಷ್ಟರಾಗಿದ್ದರು. ಹಾಗಿದ್ದು ಅವರು ಅಷ್ಟೊಂದು ವಿಸ್ತಾರವಾದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಶ್ರಮವನ್ನು ಏಕೆ ಕೈಗೊಂಡರು? ಯಾಕೆ ಶುಕದೇವ ಗೋಸ್ವಾಮಿ ಕೇಳಬೇಕಾಗಿತ್ತು? ಅವರಿಗೆ ಏಕೆ ಬೇಕಿತ್ತು? ಇದು ಪ್ರಶ್ನೆ. ಈಗಾಗಲೇ ಆತ್ಮಾರಾಮರಾಗಿದ್ದಾರೆ. ಆತ್ಮಾರಾಮ ಅಂತ ಹೇಳಿದ್ರೆ ಸ್ವಯಂ ತೃಪ್ತರು ಅಥವಾ ಆತ್ಮತೃಪ್ತರು. ಭಗವದ್ಗೀತೆಯಲ್ಲಿ ಕೂಡ ಬರ್ತದೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಿದಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಭಗವಂತ ಅರ್ಜುನನಿಗೆ ವಿವರಿಸ್ತಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಆತ್ಮನ್ಯೇವ ಆತ್ಮನಾ ತುಷ್ಟಃ, ಆತ್ಮನಲ್ಲಿಯೇ ತುಷ್ಟನಾಗಿರುವವನು ತನ್ನ ಸಂತೋಷವನ್ನ ಹೊರಗೆಲ್ಲಿಯೂ ಹುಡುಕುವುದಿಲ್ಲ, ತನ್ನೊಳಗೆ ಆತನು ಸಂತೋಷವನ್ನು ಕಂಡುಕೊಂಡಿದ್ದಾನೆ. ಅಂತಹ ವ್ಯಕ್ತಿ ಶುಕದೇವ ಗೋಸ್ವಾಮಿಗಳು ಅವರು ಯಾಕೆ ಶ್ರೀಮದ್ ಭಾಗವತವನ್ನ ಕೇಳಬೇಕಾಯಿತು? ಇದು ಆತ್ಮಾರಾಮ ಶ್ಲೋಕ ಅಂತ ಹೇಳ್ತೇವೆ. ಮುಂದಕ್ಕೆ ಬರುವಂತಹ ಈ 10ನೇ ಶ್ಲೋಕ ಸೂತ ಗೋಸ್ವಾಮಿಗಳು ಹೇಳುವಂತಹ ಶ್ಲೋಕ. ಸೂತ ಉವಾಚ ಬಹಳ ಮುಖ್ಯವಾದಂತಹ ಶ್ಲೋಕ. ಇದನ್ನು ನಾವು ಸಾಧ್ಯವಾದರೆ ಕಂಠಸ್ಥ ಮಾಡಿಕೊಳ್ಳಿ. ಆತ್ಮಾರಾಮಶ್ಚ ಮುನಯೋ ನಿರ್ಗ್ರಂಥ ಅಪಿ ಉರುಕ್ರಮೇ ಕುರುವಂತ ಹಿತು ಕಿಂ ಭಕ್ತಿಂ ಇತ್ತಂ ಭೂತಗುಣೋ ಹರಿಹಿ. ಅನುವಾದ: ಎಲ್ಲ ಬಗೆಯ ಆತ್ಮಾರಾಮರು, ಆತ್ಮನಲ್ಲಿ ಅಥವಾ ಚೇತನದಲ್ಲಿ ಸಂತೋಷ ಪಡುವವರು, ವಿಶೇಷವಾಗಿ ಆತ್ಮಸಾಕ್ಷಾತ್ಕಾರದ ಪಥದಲ್ಲಿ ಪ್ರತಿಷ್ಠಿತರಾದವರು, ಎಲ್ಲ ಬಗೆಯ ಐಹಿಕ ಬಂಧನಗಳಿಂದ ಮುಕ್ತರಾದವರು, ಆದರೂ ದೇವೋತ್ತಮ ಪರಮಪುರುಷನಿಗೆ ಶುದ್ಧ ಭಕ್ತಿ ಸೇವೆ ಸಲ್ಲಿಸುವುದು ಅವರ ಆಕಾಂಕ್ಷೆ. ಏಕೆಂದರೆ ಭಗವಂತನು ದಿವ್ಯ ಗುಣಾಢ್ಯನು, ಆದ್ದರಿಂದ ಮುಕ್ತಾತ್ಮರೂ ಸೇರಿದಂತೆ ಪ್ರತಿಯೊಬ್ಬರನ್ನು ಆಕರ್ಷಿಸಬಲ್ಲನು ಎಂದು ಇದರ ಅರ್ಥ. ಆಧ್ಯಾತ್ಮದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ನಮಗೆ ವೈರಾಗ್ಯದ ಅಗತ್ಯ ಇದೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಕೂಡ ನಮಗೆ ತಿಳಿಸಿರುವುದು ಅದೇ, ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ ಶಿಕ್ಷಾರ್ಥಮೇಕ ಪುರುಷಾ ಪುರಾಣ ಶ್ರೀಕೃಷ್ಣ ಚೈತನ್ಯ ಶರೀರಧಾರಿ ಕೃಪಾಂಬೋಧಿ ರಸ್ತ್ವಂ ಅಹಂ ಪ್ರಪದ್ಯೆ. ಈ ವೈರಾಗ್ಯ ವಿದ್ಯೆಯನ್ನ ಚೈತನ್ಯ ಮಹಾಪ್ರಭುಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಈ ವೈರಾಗ್ಯ ಅಂತ ಹೇಳಿದ್ರೆ ಏನು? ನಾವು ಭೌತಿಕ ಪ್ರಪಂಚದ ಕುರಿತಾಗಿ ರಾಗವನ್ನ ಬೆಳೆಸಿಕೊಳ್ಳದೇ ಇದ್ರೆ ಅದು ವೈರಾಗ್ಯ. ಹಾಗೆ ನಾವು ಆಧ್ಯಾತ್ಮ ವಿಚಾರಗಳಲ್ಲಿ ಕೃಷ್ಣನ ಕುರಿತಾಗಿ ತಿಳಿದುಕೊಳ್ಳುವುದರ ಕುರಿತಾಗಿ ನಾವು ಆಸಕ್ತಿಯನ್ನ ಬೆಳೆಸಿಕೊಳ್ಳುವುದೇ ವೈರಾಗ್ಯ. ಇಲ್ಲಿ ಯಾವುದನ್ನಾದ್ರೂ ಬಿಟ್ಟು ಬಿಡುವುದು ಅಂತ ಹೇಳಿದ್ರೆ ಅದು ಕಷ್ಟ, ಆದ್ರೆ ಯಾವುದನ್ನಾದ್ರೂ ಪಡೆಯುವುದು ಅಂತ ಹೇಳಿದ್ರೆ ಸುಲಭ. ಹಾಗಾಗಿ ನಮ್ಮೊಳಗಿರುವಂತಹ ಅನರ್ಥಗಳನ್ನ ಕಳೆದುಕೊಳ್ಳುವ ಬಗ್ಗೆ ನಾವು ಯೋಚನೆ ಮಾಡುವುದಕ್ಕಿಂತ ನಮ್ಮೊಳಗಿರುವಂತಹ ಆ ಕೃಷ್ಣ ಪ್ರೇಮವನ್ನ ಜಾಗೃತಗೊಳಿಸುವುದಕ್ಕೆ ನಾವು ಗಮನ ಹರಿಸಿದ್ರೆ ನಮ್ಮ ಈ ಒಂದು ಸಮಸ್ಯೆಗೆ ಸುಲಭವಾದಂತಹ ಪರಿಹಾರ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ನಾವು ಕೃಷ್ಣ ಪ್ರಜ್ಞೆಗೆ ಬರುವಂತಹ ವ್ಯಕ್ತಿಗಳನ್ನು ಕಾಣ್ತೇವೆ. ಬರುವುದಕ್ಕಿಂತ ಮೊದಲು ಅವರು ಧೂಮಪಾನ ಮದ್ಯಪಾನದಿಗಳ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಆ ಒಂದು ಚಟವನ್ನು ಅವರಿಗೆ ಬಿಡ್ಲಿಕ್ಕಾಗುವುದಿಲ್ಲ. ಆದ್ರೆ ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗ್ತಾರೋ ಅವರು ತಿಳಿಯದಂತೆಯೇ ಅದನ್ನೆಲ್ಲ ಬಿಟ್ಟು ಬಿಡ್ತಾರೆ. ಅಂದ್ರೆ ಅವರ ಒಂದು ಗಮನ ಎಲ್ಲಿರ್ತದೆ, ಕೃಷ್ಣ ಪ್ರಜ್ಞೆಯನ್ನ ಬೆಳೆಸುವ ಕಡೆ ಇರ್ತದೆ ವಿನಃ ಅವರ ಅನರ್ಥವನ್ನ ನಿವಾರಣೆ ಮಾಡುವುದರ ಕಡೆಗೆ ಇರುವುದಿಲ್ಲ. ಅಂದ್ರೆ ಕೃಷ್ಣ ಪ್ರಜ್ಞೆ ಅಷ್ಟೊಂದು ಶ್ರೇಷ್ಠವಾದದ್ದು, ಎಲ್ಲರನ್ನು ಕೂಡ ಉತ್ಕೃಷ್ಟಕ್ಕೆ ಕರೆದುಕೊಂಡು ಬರುವಂತಹದ್ದು, ಒಬ್ಬ ಜೀವಿಯ ಜೀವನವನ್ನ ಸಾರ್ಥಕಗೊಳಿಸುವಂತಹ ಕಾರ್ಯ ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು. ಅದು ಆತ್ಮಾರಾಮರಿಗೂ ಕೂಡ ಆಕರ್ಷಣೀಯವಾಗಿದೆ. ಇಲ್ಲಿ ನಿಜ ಆತ್ಮರಾಮರು ಭೌತಿಕ ಪ್ರಪಂಚದ ಕುರಿತಾಗಿ ವೈರಾಗ್ಯವನ್ನು ಬೆಳೆಸಿಕೊಂಡಿರ್ತಾರೆ. ತಮ್ಮಲ್ಲಿಯೇ ಆತ್ಮನ್ಯೇವಾತ್ಮನ ತುಷ್ಟ, ತಮ್ಮೊಳಗೆ ಸಂತುಷ್ಟಿಯನ್ನು ಪಡೆದಿರುತ್ತಾರೆ. ಆದರೆ ಅವರು ಶ್ರೀಕೃಷ್ಣನಿಗೆ ಬಹಳಷ್ಟು ಆಕರ್ಷಿತರಾಗಿರ್ತಾರೆ. ನಾವು ಚೈತನ್ಯ ಮಹಾಪ್ರಭುಗಳನ್ನು ಕಾಣಬಹುದು. ಕೃಷ್ಣ ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳು ಎಷ್ಟೊಂದು ಹಾತೊರೆಯುತ್ತಾ ಇದ್ರು. ಆ ಕೃಷ್ಣನ ಒಂದು ಕೊಳಲಿನ ನಾದ ಅಥವಾ ಒಂದು ನವಿಲುಗರಿ ಅಥವಾ ಒಂದು ಗೋವರ್ಧನ, ಯಾವುದೋ ಒಂದು ಬೆಟ್ಟವನ್ನ ನೋಡ್ತಾರೆ, ಅದನ್ನು ಗೋವರ್ಧನ ಅಂತ ಹೇಳಿ ಹೋಗಿ ಅಪ್ಪಿಕೊಳ್ಳಿಕ್ಕೆ ನೋಡ್ತಾರೆ. ಅಂದ್ರೆ ಅವರು ಕೃಷ್ಣನ ಬಗ್ಗೆ ಎಷ್ಟೊಂದು ಪ್ರೇಮವನ್ನು ಬೆಳೆಸಿಕೊಂಡಿದ್ರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಕೃಷ್ಣನಲ್ಲಿ ಬೆಳೆಸಿಕೊಳ್ಳುವಂತಹ ಪ್ರೇಮವೇ ಭೌತಿಕ ಪ್ರಪಂಚದ ಕುರಿತಾಗಿ ನಮಗೆ ಸಿಗುವಂತಹ ವೈರಾಗ್ಯ.
ಇಲ್ಲ ಅಂತ ಹೇಳಿದ್ರೆ ಕೃತಕವಾದ ವೈರಾಗ್ಯವನ್ನ ಬೆಳೆಸಿಕೊಂಡ್ರೆ ನಾವು ಅದರಿಂದ ಮತ್ತೆ ಪತನವನ್ನ ಹೊಂದುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇಂದ್ರಿಯಗಳು ಬಹಳಷ್ಟು ಬಲಶಾಲಿಯಾದಂತಹದ್ದು, ಅವುಗಳನ್ನು ನಿಯಂತ್ರಣ ಮಾಡುವಂತದ್ದು ಅಷ್ಟು ಸುಲಭ ಅಲ್ಲ. ಈ ಆತ್ಮಾರಾಮ ಶ್ಲೋಕದ ಅನುವಾದ ಹೀಗಿದೆ: ಎಲ್ಲ ಬಗೆಯ ಆತ್ಮರಾಮರು, ಆತ್ಮನಲ್ಲಿ ಅಥವಾ ಚೇತನದಲ್ಲಿ ಸಂತೋಷ ಪಡುವವರು, ವಿಶೇಷವಾಗಿ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಪ್ರತಿಷ್ಠಿತರಾದವರು, ಎಲ್ಲ ಬಗೆಯ ಐಹಿಕ ಬಂಧನಗಳಿಂದ ಮುಕ್ತರಾದವರು. ಆದರೂ ದೇವೋತ್ತಮ ಪರಮಪುರುಷನಿಗೆ ಶುದ್ಧ ಭಕ್ತಿ ಸೇವೆ ಸಲ್ಲಿಸುವುದು ಅವರ ಆಕಾಂಕ್ಷೆ, ಏಕೆಂದರೆ ಭಗವಂತನು ದಿವ್ಯ ಗುಣಾಢ್ಯನು, ಆದ್ದರಿಂದ ಮುಕ್ತಾತ್ಮರೂ ಸೇರಿದಂತೆ ಪ್ರತಿಯೊಬ್ಬರನ್ನು ಆಕರ್ಷಿಸಬಲ್ಲನು ಎಂದು ಇದರ ಅರ್ಥ. ಈ ಆತ್ಮರಾಮ ಶ್ಲೋಕಕ್ಕೆ ಚೈತನ್ಯ ಮಹಾಪ್ರಭುಗಳು 61 ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಸಾರ್ವಭೌಮ ಭಟ್ಟಾಚಾರ್ಯರ ವಿನಂತಿಯಂತೆ ಅವರು ಈ ಒಂದು ಆತ್ಮರಾಮ ಶ್ಲೋಕಕ್ಕೆ ಬೇರೆ ಬೇರೆ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಶ್ರೀ ಚೈತನ್ಯ ಚರಿತಾಮೃತದ ಮಧ್ಯಲೀಲೆಯ 24ನೇ ಅಧ್ಯಾಯದಲ್ಲಿ ಇದನ್ನು ನಾವು ಕಾಣಬಹುದು. ಪ್ರತಿಯೊಂದನ್ನು ಕೂಡ ಬಹಳ ಚೆನ್ನಾಗಿ ವಿಸ್ತಾರವಾಗಿ ವಿವರಿಸಿದ್ದಾರೆ. ಆಸಕ್ತರು ದಯವಿಟ್ಟು ಇದನ್ನ ಓದಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಹೀಗೆ ಇಲ್ಲಿ ಭಾವಾರ್ಥದಲ್ಲಿಯೂ ಕೂಡ ನಾವು ಕಾಣಬಹುದು ಹೇಗೆ ಆತ್ಮರಾಮ ಶ್ಲೋಕಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಇಲ್ಲಿ ಕೊಡಲಾಗಿದೆ, ಬೇರೆ ಬೇರೆ ವ್ಯಾಖ್ಯಾನಗಳನ್ನ ಕೊಡಲಾಗಿದೆ. ಆತ್ಮಾರಾಮ ಅನ್ನುವಂತಹ ಒಂದು ಪದಕ್ಕೆ ಎಷ್ಟೊಂದು ಅರ್ಥಗಳು ಬರಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಿಷ್ಟು 10ನೆಯ ಶ್ಲೋಕದ ಒಂದು ವಿವರಣೆಯಾಗಿದೆ. ಜನರು ಆತ್ಮಾರಾಮರು ಸಹ ಭಗವಂತನ ದಿವ್ಯ ಗುಣಗಳಿಗೆ ಆಕರ್ಷಿತರಾಗ್ತಾರೆ ಮತ್ತು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಹಂಬಲಿಸ್ತಾರೆ ಅನ್ನೋದನ್ನ ನಾವು ಈ ಒಂದು ಶ್ಲೋಕದಿಂದ ಅರ್ಥ ಮಾಡಿಕೊಳ್ಳಬಹುದು. ಇನ್ನು 11ನೆಯ ಶ್ಲೋಕದಲ್ಲಿ ಹೇಗೆ ವ್ಯಕ್ತಿ ಕೃಷ್ಣನ ಗುಣಗಾನದಲ್ಲಿ ಮಗ್ನನಾಗ್ತಾನೆ, ಅಂದ್ರೆ ಕೃಷ್ಣನ ಕುರಿತಾಗಿ ಆಕರ್ಷಣೆಯನ್ನು ಬೆಳೆಸಿಕೊಂಡಂತಹ ವ್ಯಕ್ತಿ ಹೇಗೆ ಆ ಕೃಷ್ಣನ ಗುಣಗಾನದಲ್ಲಿ ತಲ್ಲೀನನಾಗ್ತಾನೆ. ಹರೇರ್ಗುಣ ಕ್ಷಿಪ್ತ ಮತಿರ್ ಭಗವಾನ್ ಬಾದರಾಯಣಿ ಅದ್ಯಗಾನ್ ಮಹದಾಖ್ಯಾನಂ ನಿತ್ಯಂ ವಿಷ್ಣು ಜನಪ್ರಿಯ. ಅನುವಾದ: ಶ್ರೀಲ ವೇದವ್ಯಾಸರ ಪುತ್ರರಾದ ಶ್ರೀಲ ಶುಕಮುನಿಗಳು ದಿವ್ಯ ಶಕ್ತಿ ಸಂಪನ್ನರಷ್ಟೇ ಅಲ್ಲದೆ ಶ್ರೀಕೃಷ್ಣನ ಭಕ್ತರಿಗೆ ಪರಮಪ್ರಿಯರಾಗಿದ್ದರು. ಹೀಗೆ ಅವರು ಈ ಮಹಾವ್ಯಾಖ್ಯಾನವನ್ನು ಅಂದರೆ ಶ್ರೀಮದ್ ಭಾಗವತದ ಅಧ್ಯಯನವನ್ನು ಮಾಡಿದರು. ಬಹಳ ಇಷ್ಟಪಟ್ಟು ರುಚಿಕರವಾಗಿರುವಂತಹ ಶ್ರೀಮದ್ ಭಾಗವತದ ಹಣ್ಣನ್ನ ಅವರು ಸವಿತಾ ಇದ್ದಾರೆ. ನಾವು ಹಿಂದೆ ನೋಡಿದ ಹಾಗೆ ಆಧ್ಯಾತ್ಮ ವಿಚಾರ, ಆಧ್ಯಾತ್ಮದ ಸಂಗತಿಗಳು ಹೇಗೆ ಅಂತ ಹೇಳಿದ್ರೆ, ಮೊದಲು ಅದು ಔಷಧಿಯ ರೂಪದಲ್ಲಿ ಕೆಲಸ ಮಾಡ್ತದೆ, ನಂತರ ಅದು ರುಚಿಯಾದಂತಹ ಒಂದು ಅನುಭವವನ್ನು ಕೊಡ್ತದೆ, ಸವಿಯಾದಂತಹ ಅನುಭವವನ್ನು ಕೊಡ್ತದೆ. ಮೊದಲು ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ನಿಸಬಹುದು. ನಮಗೆ ಶ್ರೀಮದ್ ಭಾಗವತವನ್ನು ಓದಿದ್ರೆ ಅರ್ಥ ಆಗೋದಿಲ್ಲ, ಓದುವಾಗ ನಿದ್ದೆ ಬರ್ತದೆ, ಕಷ್ಟ ಆಗ್ತದೆ, ಜಪ ಮಾಡುವಾಗಲೂ ಕೂಡ ಹಾಗೆ. ಇದೆಲ್ಲವೂ ಕೂಡ ಆರಂಭಿಕವಾಗಿ ಸಮಸ್ಯೆಗಳು ಬರುವುದು ಸಹಜ. ಆದರೆ ನಿತ್ಯವೂ ಕೂಡ ಅಭ್ಯಾಸವನ್ನ ಮಾಡೋದ್ರಿಂದ ಒಂದು ಪರಮ ಆನಂದವನ್ನ ನಾವು ಪಡೀಲಿಕ್ಕೆ ಸಾಧ್ಯ, ಪ್ರೇಮಾಮೃತವನ್ನ ಪಡೀಲಿಕ್ಕೆ ನಮಗೆ ಸಾಧ್ಯ ಇದೆ. ಹಾಗಾಗಿ ನಿತ್ಯಂ ಭಾಗವತ ಸೇವೆಯ, ಭಾಗವತವನ್ನು ನಾವು ನಿತ್ಯವೂ ಕೂಡ ಶ್ರವಣವನ್ನ ಮಾಡಬೇಕು. ಈ ರೀತಿ ಶ್ರೀಮದ್ ಭಾಗವತದ ಅಧ್ಯಯನವನ್ನ ಶುಕದೇವ ಗೋಸ್ವಾಮಿಗಳು ಮಾಡಿದ್ದಾರೆ ಅನ್ನುವಲ್ಲಿಗೆ ಶ್ರೀಮದ್ ಭಾಗವತದ ಹಿನ್ನೆಲೆಯ ಒಂದು ಕಥೆಯನ್ನ ತಿಳಿಸಿಕೊಟ್ಟಿದ್ದಾರೆ. ನಿಮಗೆ ನೆನಪಿರಬಹುದು, ಈ 1ನೇ ಸ್ಕಂದದ 4ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಶ್ರೀಮದ್ ಭಾಗವತದ ಹಿನ್ನೆಲೆಯ ಕುರಿತಾಗಿ ಈ ಮೈಮಿಷಾರಣ್ಯದ ಋಷಿಗಳು ಕೇಳಿದ್ದಾರೆ. ಯಾಕಂದ್ರೆ 6ನೆಯ ಪ್ರಶ್ನೆಗೆ ಉತ್ತರವಾಗಿ ಭಾಗವತ ಅಂತ ಹೇಳಿದಾಗ ನಂತರ ಬಂದಂತಹ 3 ಪ್ರಶ್ನೆಗಳಲ್ಲಿ ಮೊದಲನೆಯದ್ದು ಶ್ರೀಮದ್ ಭಾಗವತದ ಹಿನ್ನೆಲೆಯನ್ನ ತಿಳಿಸಿ ಅಂತೇಳಿ. ಇಲ್ಲಿಗೆ ಶ್ರೀಮದ್ ಭಾಗವತದ ಹಿನ್ನೆಲೆ ಮುಗಿಯಿತು. ಅಂದ್ರೆ ಭಾಗವತ ಹೇಗೆ ರಚಿಸಲ್ಪಟ್ಟಿತು, ಅದಕ್ಕೆ ಒಂದು ಪ್ರೇರಣೆ ಎಲ್ಲಿಂದ ಬಂತು ಅಂತೇಳಿ. ಅಲ್ಲಿ ನಾವು ವೇದವ್ಯಾಸರ ಕುರಿತಾಗಿ ತಿಳ್ಕೊಂಡ್ವಿ, ಆಮೇಲೆ ಶುಕದೇವ ಗೋಸ್ವಾಮಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ತಿಳ್ಕೊಂಡ್ವಿ, ಆಮೇಲೆ ವೇದವ್ಯಾಸ ಮುನಿಗಳ ಬಗ್ಗೆ 3 ಜನರ ಬಗ್ಗೆ ಇಲ್ಲಿ ಬಹಳಷ್ಟು ವಿವರಣೆಯನ್ನು ನಾವು ತಿಳ್ಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಏನಾಗುತ್ತದೆ, 2ನೆಯ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಏನದು 2ನೆಯ ಪ್ರಶ್ನೆ? ಪರೀಕ್ಷಿತ ಮಹಾರಾಜನ ಜನನ, ಜೀವನ ಮತ್ತು ನಿಧನ.
ಈ ಮೂರು ವಿಷಯಗಳ ಕುರಿತಾಗಿ ಇದು ಎರಡನೆಯ ಪ್ರಶ್ನೆ. ಅದು ಈ 7ನೇ ಅಧ್ಯಾಯದ 12ನೆಯ ಶ್ಲೋಕದಿಂದ ಪ್ರಾರಂಭ ಆಗ್ತಾ ಇದೆ. ಮಹಾಭಾರತ ಯುದ್ಧದ ಕೊನೆಯಾಗಿದೆ. ಈಗ ಯಾರು ಹೆಚ್ಚಿನ ಯೋಧರೆಲ್ಲ ಮಡಿದಿದ್ದಾರೆ ಅಲ್ಲಿಂದ ಈ ಕಥೆಯು ಪ್ರಾರಂಭವಾಗ್ತದೆ. ಶ್ರೀಮದ್ ಭಾಗವತದ ಕಥೆ ಪ್ರಾರಂಭ ಆಗ್ತಾ ಇದೆ 12ನೆಯ ಶ್ಲೋಕದಿಂದ. ಪರೀಕ್ಷಿತೋಥ ರಾಜರ್ಷೇರ್ಜನ್ಮ ಕರ್ಮ ವಿಲಾಪನಂ ಸಂಸ್ಥಾಂ ಚ ಪಾಂಡುಪುತ್ರಾಣಾಂ ವಕ್ಷೇ ಕೃಷ್ಣ ಕಥೋದಯಂ. ಸೂತ ಮುನಿಗಳು ಶೌನಕರ ನಾಯಕತ್ವದಲ್ಲಿರುವ ಋಷಿಗಳನ್ನು ಸಂಬೋಧಿಸಿ ಹೀಗೆ ಹೇಳಿದರು. ನಾನೀಗ ಭಗವಾನ್ ಶ್ರೀಕೃಷ್ಣನ ದಿವ್ಯ ನಿರೂಪಣೆಯನ್ನು ಆರಂಭಿಸುತ್ತೇನೆ ಮತ್ತು ರಾಜರ್ಷಿಯಾದ ಪರೀಕ್ಷಿತ ಮಹಾರಾಜನ ಜನನ, ಜೀವನ ಮತ್ತು ಮುಕ್ತಿಯನ್ನು ಹಾಗೂ ಪಾಂಡವ ಪುತ್ರರ ವೈರಾಗ್ಯದ ವಿಷಯವನ್ನು ತಿಳಿಸುತ್ತೇನೆ. ಇಲ್ಲಿ ಸೂತಮುನಿಗಳು ಹೇಳ್ತಾ ಇರುವಂತಹ ಮಾತು. ಅವರು ಈಗ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಪಾಂಡವರ ಮಕ್ಕಳು ಈಗ ಏನಾಗ್ತಾರೆ, ಈ ಅಶ್ವತ್ಥಾಮನಿಂದ ಅವರು ಹತರಾಗುತ್ತಾರೆ. ಅದು ಹೇಗೆ ಅನ್ನೋದನ್ನ ಈಗ ನಾವು ನೋಡೋಣ. ಈ ಮೊದಲನೇ 13ರಿಂದ 16ನೇ ಶ್ಲೋಕದವರೆಗೆ ಇದನ್ನು ತಿಳಿಸಿದ್ದಾರೆ. ಯದಾ ಮೃಧೆ ಕೌರವ ಸಂಜಯಾನಾಂ ವೀರೇಶ್ವಥೋ ವೀರಗತಿಂ ಗತೇಷು ವೃಕೋದರಾ ವಿದ್ಧ ಗಧಾಭಿಮರ್ಶಂ ಭಗ್ನೋರುದಂಡೇ ಧೃತರಾಷ್ಟ್ರಪುತ್ರೇ ಭರ್ತುಪ್ರಿಯಂ ದ್ರೌಣಿರಿತಿ ಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸ್ವಪತಾಂ ಶಿರಾಂಸಿ ಉಪಾಹರದ್ವಿಪ್ರಿಯಮೇವ ತಸ್ಯ ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ. ಅನುವಾದ: ಉಭಯ ಶಿಬಿರಗಳ ಎಂದರೆ ಕೌರವರು ಮತ್ತು ಪಾಂಡವರ ಯೋಧರು ರಣರಂಗದಲ್ಲಿ ಕೊಲ್ಲಲ್ಪಟ್ಟರು. ಮೃತ ಯೋಧರು ತಮ್ಮ ಯೋಗ್ಯತಾನುಸಾರವಾಗಿ ಗತಿ ಹೊಂದಿದರು. ಧೃತರಾಷ್ಟ್ರಪುತ್ರನು ಭೀಮಸೇನನ ಗದಾಪ್ರಹಾರದಿಂದ ತೊಡೆ ಮುರಿದು ನೆಲಕಚ್ಚಿ ಶೋಕಿಸುತ್ತಿರುವಾಗ ದ್ರೋಣಾಚಾರ್ಯರ ಪುತ್ರನು ಅಂದರೆ ಅಶ್ವತ್ಥಾಮನು ದ್ರೌಪದಿಯ ನಿದ್ರಿಸುತ್ತಿದ್ದ 5 ಪುತ್ರರ ಶಿರಚ್ಛೇದನ ಮಾಡಿದನು. ಇದರಿಂದ ತನ್ನ ಸ್ವಾಮಿಯು ತೃಪ್ತನಾಗುವನೆಂಬ ಮೂರ್ಖ ಆಲೋಚನೆಯಿಂದ ಕತ್ತರಿಸಿದ ತಲೆಗಳನ್ನು ಸ್ವಾಮಿಗೆ ಕಾಣಿಕೆಯಾಗಿ ಅರ್ಪಿಸಿದನು. ಆದರೆ ದುರ್ಯೋಧನ ಇದರಿಂದ ಸ್ವಲ್ಪವೂ ಸಂತುಷ್ಟನಾಗಲಿಲ್ಲ. ಆ ಹೀನ ಕೃತ್ಯವನ್ನು ಅವನು ಸ್ವಲ್ಪವೂ ಮೆಚ್ಚಲಿಲ್ಲ. ಅಶ್ವತ್ಥಾಮನ ಉದ್ದೇಶ ಏನಿತ್ತು? ತಾನು ಕೌರವರಿಗೆ ಮತ್ತೆ ರಾಜ್ಯವನ್ನು ಹಿಂದಿರುಗಿಸುವಂತೆ ಮಾಡಬೇಕು ಅಂತ ಹೇಳಿ, ಅಂದರೆ ಉಳಿದಿರುವ ಪಾಂಡವರನ್ನು ನಾಶ ಮಾಡಬೇಕು, ಈ ಯುದ್ಧದಲ್ಲಿ ಅವರು ಗೆಲ್ಲಬಾರದು. ಆದರೆ ಕೌರವರಲ್ಲಿ ಇನ್ನು ಯಾರು ಇಲ್ಲ, ಎಲ್ಲರೂ ಮಡಿದಿದ್ದಾರೆ. ಆದರೂ ಕೂಡ ಅಶ್ವತ್ಥಾಮನು ಈ ಒಂದು ನಿರ್ಧಾರವನ್ನ ಮಾಡಿ ಶಿಬಿರಕ್ಕೆ ಹೋಗಿ ಅಲ್ಲಿ ಪಾಂಡವರು ಅಂತ ಹೇಳಿ ತಿಳ್ಕೊಂಡು ಪಾಂಡವರ 5 ಮಕ್ಕಳು, ದ್ರೌಪದಿಯ 5 ಮಕ್ಕಳನ್ನ ಶಿರಚ್ಛೇದನ ಮಾಡಿ ಸಾಯಿಸ್ತಾನೆ. ನಿದ್ರಿಸ್ತಾ ಇದ್ದಂತಹ ಮಕ್ಕಳು. ಇದು ಯುದ್ಧ ನಿಯಮಕ್ಕೆ ವಿರುದ್ಧವಾದಂಥದ್ದು. ಯಾರು ಕೂಡ ಆ ರೀತಿಯಾಗಿ ಮಾಡುವುದಿಲ್ಲ. ಯಾವ ವ್ಯಕ್ತಿ ತಾನು ಮೈಮೇಲೆ ಪ್ರಜ್ಞೆಯನ್ನ ಇಟ್ಟುಕೊಂಡಿರುವುದಿಲ್ಲ ಅಥವಾ ಶರಣಾಗುತ್ತಾನೆ ಅಥವಾ ತನಗಿಂತ ಕೆಳಮಟ್ಟದಲ್ಲಿರ್ತಾನೆ, ಅಂತಹ ಯೋಧರನ್ನ ಸಂಹಾರ ಮಾಡಬಾರದು, ಸಾಯಿಸಬಾರದು. ಅಥವಾ ಯಾವುದೇ ವ್ಯಕ್ತಿಯನ್ನಾಗ್ಲಿ ಸಾಯಿಸುವಂಥದ್ದು ಅದು ಧರ್ಮಕ್ಕೆ ವಿರುದ್ಧವಾದದ್ದು. ಈ ರೀತಿ ಅಶ್ವತ್ಥಾಮನು ಈ ಒಂದು ಹೀನ ಕೃತ್ಯವನ್ನ ಮಾಡಿದ್ದಾನೆ. ಈಗ ಮುಂದಕ್ಕೆ ಯಾವ ರೀತಿಯಾಗಿ ಅವನಿಗೆ ಶಿಕ್ಷೆ ಆಗುತ್ತದೆ ಅನ್ನೋದನ್ನ ಈ 15ನೇ ಶ್ಲೋಕವು ನಮಗೆ ತಿಳಿಸಿಕೊಡುತ್ತದೆ. ಮಾತಾ ಶಿಶೂನಾಂ ನಿಧನಂ ಸುತಾನಾಂ ನಿಶಮ್ಯ ಘೋರಂ ಪರಿತಪ್ಯಮಾನ ತದಾರುದ ಬಾಷ್ಪಕಲಾಕುಲಾಕ್ಷಿ ತಾಂ ಸಾಂತಯನ್ನಾಹ ಕಿರೀಟಮಾಲಿ. ಪಾಂಡವರ 5 ಮಕ್ಕಳ ತಾಯಿಯಾದ ದ್ರೌಪದಿಯು ತನ್ನ 5 ಮಕ್ಕಳ ಕಗ್ಗೊಲೆಯ ಸುದ್ದಿ ಕೇಳಿ ಕಂಬನಿ ತುಂಬಿ ಬಂದು ಶೋಕತಪ್ತಳಾಗಿ ಅಳತೊಡಗಿದಳು. ತೀವ್ರ ದುಃಖಕ್ಕೀಡಾದ ಅವಳನ್ನು ಸಂತೈಸುತ್ತಾ ಅರ್ಜುನನು ಹೀಗೆ ಹೇಳಿದನು. ಕಿರೀಟಮಾಲಿ, ಅರ್ಜುನನ ಇಲ್ಲಿ ಕಿರೀಟಮಾಲಿ ಅಂತ ಹೇಳಿ ಕರೆದಿದ್ದಾರೆ. ಅರ್ಜುನ ದ್ರೌಪದಿಗೆ ಸಾಂತ್ವನವನ್ನ ಕೊಡ್ತಾ ಇದ್ದಾಳೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕೊನೆಗೆ ಹೇಗೆ ಈ ದ್ರೌಪದಿಯ 5 ಮಕ್ಕಳನ್ನ ಸಾಯಿಸಿದ್ದಾರೆ,
ದುರ್ಯೋಧನನ ಸಂತೋಷಗೊಳಿಸಿಕೊಳ್ಳಿಕ್ಕೋಸ್ಕರ ಈ ರೀತಿಯಾಗಿ ಮಾಡಲಾಗಿದೆ. ಆದರೆ ಅಶ್ವತ್ಥಾಮನು ಮಾಡಿದ ಕಾರ್ಯದಿಂದ ದುರ್ಯೋಧನನಿಗೂ ಸಂತೋಷವಾಗಲಿಲ್ಲ ಮತ್ತು ಅದು ಅಶ್ವತ್ಥಾಮನಿಗೂ ಈಗ ಜೀವಕ್ಕೆ ಅಪಾಯವನ್ನು ತಂದೊಡ್ಡಿದೆ. ದ್ರೌಪದಿಯು ಜೋರಾಗಿ ಅಳ್ತಾ ಇದ್ದಾಳೆ. ಅವಳನ್ನ ಕುರಿತಾಗಿ ಅರ್ಜುನ ಸಂತೈಸ್ತಾ ಇದ್ದಾನೆ. ಏನು ಅಂತ ಹೇಳ್ತಾ ಇದ್ದಾನೆ ಅರ್ಜುನ? 16ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ದ್ರೌಪದಿಗೆ ಅರ್ಜುನನು ಹೇಳಿದಂತಹ ಮಾತು. ತದಾ ಶುಚಸ್ತೆ ಪ್ರಮೃಜ್ಯಾಮಿ ಭದ್ರೇ ಯದ್ಬ್ರಹ್ಮ ಬಂಧೋ ಶಿರ ಆತತಾಯಿನಃ ಗಾಂಡೀವ ವಿಶಿಖೈರುಪಾಹರೇ ತ್ವಾಕ್ರಮ್ಯ ಯತ್ನಸ್ಯಸಿ ದಗ್ಧಪುತ್ರ. ಎಲೈ ಸಾಧ್ವಿಮಣಿಯೇ, ನಾನು ನನ್ನ ಗಾಂಡೀವ ಧನಸ್ಸಿನಿಂದ ಬಿಟ್ಟ ಬಾಣಗಳಿಂದ ಆ ಬ್ರಾಹ್ಮಣನ ಶಿರಚ್ಛೇದನ ಮಾಡುವೆನು. ಹೀಗೆ ಛೇದನ ಮಾಡಿದ ಶಿರವನ್ನು ನಿನ್ನ ಮುಂದೆ ಇರಿಸಿದ ಬಳಿಕ ನಿನ್ನ ಕಂಬನಿಯನ್ನು ಒರೆಸಿ ಸಾಂತ್ವನಗೊಳಿಸುವೆನು. ಅನಂತರ ನಿನ್ನ ಪುತ್ರ ಶವ ಸಂಸ್ಕಾರವಾದ ಮೇಲೆ ನೀನು ಅವನ ಶಿರದ ಮೇಲೆ ನಿಂತು ಸ್ನಾನ ಮಾಡಬಹುದು. ಅರ್ಜುನ ಬಹಳ ಸಿಟ್ಟಿನಿಂದ ಹೇಳಿದಂತಹ ಮಾತು. ಅಶ್ವತ್ಥಾಮನನ್ನ ಕೊಂದ ಮೇಲೆ ನಿನ್ನ ಕಣ್ಣೀರನ್ನು ಒರೆಸ್ತೇನೆ ಅಂತ ಹೇಳ್ತಾನೆ. ನಿನ್ನ ಮಕ್ಕಳ ಶವ ಸಂಸ್ಕಾರ ಮಾಡಿದ ಮೇಲೆ ಅವನ ಶಿರದ ಮೇಲೆ ನಿಂತು ನೀನು ಸ್ನಾನ ಮಾಡಬಹುದು ಅಂತ ಹೇಳಿ ಆ ಕಠೋರವಾದಂತಹ ಮಾತುಗಳನ್ನ ಇಲ್ಲಿ ಅರ್ಜುನನು ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ಅರ್ಜುನನ ಗುರಿ ಏನು ಅಂತ ಹೇಳಿದ್ರೆ ಅಶ್ವತ್ಥಾಮನನ್ನ ಸೆರೆ ಹಿಡಿಯುವಂತಹದ್ದು. ಅಶ್ವತ್ಥಾಮನು ಎಲ್ಲೇ ಇದ್ರೂ ಕೂಡ ಅವನನ್ನ ಸೆರೆ ಹಿಡಿದು ತಂದು ಒಪ್ಪಿಸಬೇಕು. ಇದು ಅರ್ಜುನನು ಮಾಡಿದಂತಹ ಪ್ರತಿಜ್ಞೆಯಾಗಿದೆ. ಯಾವ ರೀತಿಯಾಗಿ ಅರ್ಜುನನನ್ನ ಹಿಡಿಯಲಾಗುತ್ತದೆ? ಇತಿ ಪ್ರಿಯಾಂ ವಲ್ಗು ವಿಚಿತ್ರ ಜಲ್ಪೈ ಸಾತ್ವಯಿತ್ವಾ ಚ್ಯುತಮಿತ್ರ ಸೂತಃ ಅನ್ವಾದ್ರವದಂಶಿತ ಉಗ್ರಧನ್ವಾ ಕಪಿಧ್ವಜೋ ಗುರುಪುತ್ರಂ ರಥೇನ. ಅನುವಾದ: ಸಖನು ಸಾರಥಿಯೂ ಆದ ಅಚ್ಯುತ ಭಗವಂತನಿಂದ ಮಾರ್ಗದರ್ಶನ ಪಡೆದ ಅರ್ಜುನನು ತನ್ನ ಪ್ರಿಯತಮೆಯನ್ನು ಆ ಮಾತುಗಳಿಂದ ಸಂತೈಸಿದನು. ಅನಂತರ ಕವಚ ತೊಟ್ಟು ಮಾರಕಾಸ್ತ್ರಗಳಿಂದ ಸಜ್ಜಿತನಾಗಿ ರಥವೇರಿ ತನಗೆ ಶಸ್ತ್ರಾಭ್ಯಾಸ ಮಾಡಿಸಿದ ವಿದ್ಯಾಗುರುಗಳ ಪುತ್ರನಾದ ಅಶ್ವತ್ಥಾಮನ ಬೆನ್ನಟ್ಟಿದನು. ಅಶ್ವತ್ಥಾಮ ಎಲ್ಲೇ ಇದ್ರೂ ಕೂಡ ಅವನನ್ನು ಈಗ ಹಿಡಿದು ತರಬೇಕು. ಅದು ಅರ್ಜುನನ ಒಂದು ಪ್ರತಿಜ್ಞೆ ಆಗಿದೆ, ಅರ್ಜುನನ ಉದ್ದೇಶವಾಗಿದೆ. ಹಾಗಾಗಿ ಈಗ ಅಶ್ವತ್ಥಾಮನನ್ನ ಹುಡುಕಿ ಅವನನ್ನ ಸೆರೆ ಹಿಡಿಬೇಕು. ತಮಾಪತಂ ತಂ ಸ ವಿಲಕ್ಷ್ಯ ದೂರಾತ್ ಕುಮಾರಹೋದ್ವಿಗ್ನಮನಾರಥೇನ ಪರದ್ರವತ್ ಪರಿಪ್ಸುರುವ್ಯಾಂ ಯಾವದ್ಗಮಂ ರುದ್ರಭಯಾತ್ಯಬ್ಧಾಕಃ. ಅರ್ಜುನನು ತನ್ನತ್ತ ಬಲುವೇಗದಿಂದ ಬರುತ್ತಿರುವುದನ್ನು ಕಂಡು ರಾಜಕುಮಾರರ ಹಂತಕನಾದ ಅಶ್ವತ್ಥಾಮನು ಭಯಭೀತನಾಗಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಬ್ರಹ್ಮನು ಶಿವನ ಭೀತಿಯಿಂದ ಪಲಾಯನ ಮಾಡಿದಂತೆ ರಥವೇರಿ ಪಲಾಯನ ಮಾಡಿದನು. ಇಲ್ಲಿ ಅರ್ಜುನ ಬಹಳ ವೇಗವಾಗಿ ಅಶ್ವತ್ಥಾಮನ ಹತ್ತಿರಕ್ಕೆ ಓಡಿ ಹೋಗ್ತಾ ಇದ್ದಾನೆ. ಅವನನ್ನು ಬೆನ್ನಟ್ಟಿಸಿಕೊಂಡು ಹೋಗ್ತಾ ಇದ್ದಾನೆ. ಅಶ್ವತ್ಥಾಮ ಬೇರೆ ದಾರಿ ಇಲ್ಲದೆ ಅಲ್ಲಿಂದ ಭಯದಿಂದ ಓಡಿ ಹೋಗ್ತಾ ಇದ್ದಾನೆ. ರಥದಲ್ಲಿ ಅವನು ಕುದುರೆಯಲ್ಲಿ ಕುಳಿತುಕೊಂಡಿದ್ದಾನೆ. ಬಹಳ ವೇಗವಾಗಿ ಹೊರಟು ಹೋಗ್ತಾ ಇದ್ದಾನೆ. ಇಲ್ಲಿ ಬ್ರಹ್ಮದೇವನು ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಿಕ್ಕೋಸ್ಕರ ಪಲಾಯನ ಮಾಡಿದ್ದನ್ನ ಈ ಒಂದು ಸನ್ನಿವೇಶಕ್ಕೆ ಹೋಲಿಕೆ ಮಾಡಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಕ್ಕೆ ಅಶ್ವತ್ಥಾಮ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಿಕ್ಕೆ ಏನು ಮಾಡಿದ? ಯದಾ ಶರಣಮಾತ್ಮಾನಂ ಐಕ್ಷತ ಶ್ರಾಂತವಾಜಿನಂ ಅಸ್ತ್ರಂ ಬ್ರಹ್ಮಶಿರೋ ಮೇನೆ ಆತ್ಮತ್ರಾಣಂ ದ್ವಿಜಾತ್ಮಜಃ. ಅನುವಾದ: ಬ್ರಾಹ್ಮಣ ಪುತ್ರನು ಅಂದ್ರೆ ಅಶ್ವತ್ಥಾಮನು ತನ್ನ ಕುದುರೆಗಳು ದಣಿದುದನ್ನು ಕಂಡನು. ಇನ್ನು ತನ್ನ ಅಂತಿಮ ಅಸ್ತ್ರವಾದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸದೆ ತನ್ನ ರಕ್ಷಣೆಗೆ ಪರ್ಯಾಯ ಮಾರ್ಗವಿಲ್ಲ ಎಂದು ಭಾವಿಸಿದನು. ಈಗ ಅಶ್ವತ್ಥಾಮನಿಗೆ ಬೇರೆ ದಾರಿ ಇಲ್ಲ. ತಾನು ಬದುಕಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಸಾಯಿಸಬೇಕು. ಅದಕ್ಕೆ ಅವನಲ್ಲಿ ಉಳಿದಂತಹ ಒಂದೇ ಅಸ್ತ್ರ ಅಂತ ಹೇಳಿದ್ರೆ ಬ್ರಹ್ಮಾಸ್ತ್ರ.
ಇನ್ನೂ ಓಡ್ಲಿಕ್ಕೆ ಆಗುದಿಲ್ಲ ಅವನ ಕೈಯಲ್ಲಿ, ಯಾಕಂದ್ರೆ ಕುದುರೆಗಳು ದಣಿದು ಹೋಗಿವೆ. ಕುದುರೆಗಳು ದಣಿದಿವೆ, ಅವನು ಇನ್ನು ಬರಿಗಾಲಿನಲ್ಲಿ ಓಡಿದ್ರೆ ಎಷ್ಟು ಅಂತ ಓಡಿಯಾನು. ಅವರು ರಥದಲ್ಲಿ ಅವನನ್ನ ಬೆನ್ನಟ್ಟಿ ಬರ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡುವುದೊಂದೇ ಅಶ್ವತ್ಥಾಮನಿಗೆ ಉಳಿದಿದ್ದಂತಹ ಒಂದು ಅವಕಾಶ. ಇಲ್ಲ ಅಂತ ಹೇಳಿದ್ರೆ ಶರಣಾಗಬೇಕು, ಅದಕ್ಕೆ ಅವನು ಸಿದ್ಧ ಇಲ್ಲ. ಅವನು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿಯೇ ಬಿಡ್ತಾನೆ. ಬ್ರಹ್ಮಾಸ್ತ್ರ ಅಂತ ಹೇಳಿದ್ರೆ ಈಗಿನ ಒಂದು ಅಟಾಮಿಕ್ ಬಾಂಬ್ಗೆ ಹೋಲಿಸಿ ಹೇಳಬಹುದು, ಆದ್ರೆ ಇದು ಇನ್ನೂ ಕೂಡ ಸೂಕ್ಷ್ಮವಾದಂತಹದ್ದು ಬ್ರಹ್ಮಾಸ್ತ್ರ ಅನ್ನುವಂಥದ್ದು. ಆ ಒಂದು ಬ್ರಹ್ಮಾಸ್ತ್ರದ ಪ್ರಯೋಗವಾಗಿದೆ, ಅದು ಎಲ್ಲ ಕಡೆ ತನ್ನ ಶಾಖವನ್ನ ಬೀರ್ತಾ ಇದೆ. ಅಥೋಪಸ್ಪೃಶ್ಯ ಸಲಿಲಂ ಸಂದದೆ ಅಥೋಪಸ್ಪೃಶ್ಯ ಸಲಿಲಂ ಸಂದಧೆ ತತ್ಸಮಾಹಿತಃ ಅಜಾನನ್ನಪಿ ಸಂಹಾರಂ ಪ್ರಾಣಕೃಚ್ಛ್ರ ಉಪಸ್ಥಿತೆ. ಅವನ ಪ್ರಾಣವು ಗಂಡಾಂತರದಲ್ಲಿತ್ತು. ಅವನು ಪವಿತ್ರ ಜಲದ ಸ್ಪರ್ಶ ಮಾಡಿದ. ಅಣ್ವಸ್ತ್ರಗಳನ್ನು ಹೇಗೆ ಹಿಂದಕ್ಕೆ ತಿಳಿದುಕೊಳ್ಳಬೇಕೆಂದು ತಿಳಿಯದೇ ಇದ್ದರೂ ಅವುಗಳ ಪ್ರಯೋಗಕ್ಕಾಗಿ ಚಿತ್ತೈಕಾಗ್ರತೆಯಿಂದ ಮಂತ್ರ ಪಠಣ ಮಾಡಿದನು. ಆಗ್ಲೇ ಹೇಳಿದ ಹಾಗೆ ಬ್ರಹ್ಮಾಸ್ತ್ರ ಅನ್ನುವಂಥದ್ದು ಬಹಳ ಸೂಕ್ಷ್ಮ. ಆ ಅಸ್ತ್ರವನ್ನ ಪ್ರಯೋಗ ಮಾಡಬಹುದು, ಮತ್ತೆ ಅದನ್ನು ಉಪಸಂಹಾರವೂ ಕೂಡ ಮಾಡ್ಲಿಕ್ಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅದು ತನ್ನ ಕಾರ್ಯವನ್ನ ಮುಂದುವರಿಸ್ತಾ ಇರ್ತದೆ. ಆದ್ರೆ ಆಟಂ ಬಾಂಬ್ ಅಂದ್ರೆ ಹಾಗೆಲ್ಲ, ಅದನ್ನು ಒಂದ್ಸಲ ಬಿಡುವಾಗ ಅದು ಇಷ್ಟು ಪರಿಣಾಮವನ್ನ ಬೀರ್ತದೆ, ಆಮೇಲೆ ಅಲ್ಲಿಗೆ ಮುಗೀತು. ಆಮೇಲೆ ಅದರಿಂದ ವಿಕಿರಣದ ಸಮಸ್ಯೆಗಳೆಲ್ಲ ಎದುರಾಗ್ತದೆ, ಅದು ಬೇರೆ ವಿಷಯ. ಆದ್ರೆ ಅದನ್ನ ಹಿಂದಕ್ಕೆ ಪಡೆದುಕೊಳ್ಳುವಂತಹ ಒಂದು ರೀತಿ ಅಥವಾ ದಾರಿ ಅದು ಇರುವುದಿಲ್ಲ. ಆದ್ರೆ ಬ್ರಹ್ಮಾಸ್ತ್ರಕ್ಕೆ ಇದೆ. ಬ್ರಹ್ಮಾಸ್ತ್ರವನ್ನ ನಾವು ಒಬ್ಬ ವ್ಯಕ್ತಿ ಪ್ರಯೋಗ ಮಾಡಿದ ಅಂತ ಹೇಳಿದ್ರೆ ಅದನ್ನ ಮತ್ತೆ ಹಿಂದಕ್ಕೆ ಅವನು ಪಡೆದುಕೊಳ್ಳಲಿಕ್ಕೆ ಕೂಡ ಸಾಧ್ಯ ಇದೆ. ಆದ್ರೆ ಅಶ್ವತ್ಥಾಮನಿಗೆ ಅದು ತಿಳಿದಿರಲಿಲ್ಲ, ಅವನ ಒಂದು ವಿದ್ಯಾಭ್ಯಾಸ ಸಂಪೂರ್ಣವಾಗಿರಲಿಲ್ಲ. ದ್ರೋಣಾಚಾರ್ಯರು ಅರ್ಜುನನಿಗೆ ತಿಳಿಸಿದ್ದಷ್ಟು ಜ್ಞಾನವನ್ನ ತಮ್ಮ ಸ್ವಂತ ಮಗನಾದಂತಹ ಅಶ್ವತ್ಥಾಮನಿಗೂ ಕೂಡ ತಿಳಿಸಿಕೊಟ್ಟಿರಲಿಲ್ಲ. ಹೀಗೆ ಈ ಒಂದು ಬ್ರಹ್ಮಾಸ್ತ್ರದ ಪರಿಣಾಮವನ್ನ ಎಲ್ಲರೂ ಕೂಡ ಕಾಣ್ತಾ ಇದ್ದಾರೆ. ಅದು ಕೇವಲ ಅಲ್ಲಿದ್ದಂತಹ ಕೃಷ್ಣಾರ್ಜುನರಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಅದು ತನ್ನ ಒಂದು ಪರಿಣಾಮವನ್ನ ತೋರಿಸ್ತಾ ಇದೆ. 21ನೇ ಶ್ಲೋಕದಲ್ಲಿ ಬ್ರಹ್ಮಾಸ್ತ್ರದ ಒಂದು ಪರಿಣಾಮವನ್ನು ತಿಳಿಸ್ತಾ ಇದ್ದಾರೆ. ತಥಾ ಪ್ರಾದುಷ್ಕೃತಂ ತೇಜ ಪ್ರಚಂಡಂ ಸರ್ವತೋ ದಿಶಂ ಪ್ರಾಣಾಪದಂ ಅಭಿಪ್ರೇಕ್ಷ್ಯ ವಿಷ್ಣುಂ ಜಿಷ್ಣುರುವಾಚ. ಅನಂತರ ಉಜ್ವಲವಾದ ಬೆಳಕು ಎಲ್ಲ ದಿಕ್ಕುಗಳಲ್ಲಿ ಹರಡಿತು. ಅದೆಷ್ಟು ಭೀಷಣವಾಗಿತ್ತೆಂದರೆ ಅರ್ಜುನನು ತನ್ನ ಪ್ರಾಣವೇ ಅಪಾಯದಲ್ಲಿ ಇದೆ ಎಂದು ಭಾವಿಸಿದನು. ಹೀಗಾಗಿ ಅವನು ಭಗವಾನ್ ಶ್ರೀಕೃಷ್ಣನನ್ನು ಉದ್ದೇಶಿಸಿ ನುಡಿದನು. ಇದು ಭಕ್ತರ ಲಕ್ಷಣ. ಭಕ್ತರು ಕಷ್ಟ ಬಂದಾಗ ಭಗವಂತನ ಹತ್ರ ಹೋಗ್ತಾರೆ. ಭಕ್ತರಲ್ಲದೇ ಇರುವವರು ಕಷ್ಟ ಬಂದಾಗ ತಾವು ಇಂದ್ರಿಯಗಳ ಒಂದು ದಾಸರಾಗುತ್ತಾರೆ, ಅಥವಾ ಆ ಕಷ್ಟವನ್ನ ಮರೀಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾನಾ ರೀತಿಯಾದಂತಹ ಅಮಲು ಪದಾರ್ಥಗಳನ್ನು ಸೇವನೆ ಮಾಡಿ ಹೇಗೋ ಬದುಕಲಿಕ್ಕೆ ನೋಡ್ತಾರೆ. ಆದ್ರೆ ಅದಕ್ಕೆ ಮೂಲ ಒಂದು ಸಮಸ್ಯೆಗೆ ಪರಿಹಾರವನ್ನ ನಾವು ಕಂಡುಕೊಳ್ಳದೆ ಆ ಸಮಸ್ಯೆಯು ನಮ್ಮಿಂದ ದೂರವಾಗಲಿಕ್ಕೆ ಸಾಧ್ಯ ಇಲ್ಲ, ಅದು ಕೇವಲ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ಇಲ್ಲಿ ಅಶ್ವತ್ಥಾಮನು ಮಾಡಿದ್ದು ಹಾಗೆ. ಅವನು ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನ ಪಡೆದಿದ್ರೆ ಅವನು ಇಷ್ಟೊಂದು ತನ್ನನ್ನು ತಾನು ಇಷ್ಟೊಂದು ಕೀಳು ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಅರ್ಜುನನನ್ನು ನಾವು ಕಾಣಬಹುದು. ಅವನಿಗೆ ಪ್ರತಿ ಕ್ಷಣವೂ ಕೂಡ ಕೃಷ್ಣನು ಮಾರ್ಗದರ್ಶನವನ್ನ ಮಾಡ್ತಾ ಇರೋದ್ರಿಂದ ಅರ್ಜುನ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವು ಅದು ಸರಿಯಾಗಿಯೇ ಇರುತ್ತದೆ. ಅರ್ಜುನ ಹೇಗೆ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಅರ್ಜುನ ಉವಾಚ ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಂ ಅಭಯಂಕರ ತ್ವಮೇಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೆ. ಅರ್ಜುನನು ಹೇಳಿದನು, ಎಲೈ ನನ್ನ ಭಗವಂತ ಶ್ರೀಕೃಷ್ಣನೇ, ನೀನು ಸರ್ವಶಕ್ತ ದೇವೋತ್ತಮ ಪರಮಪುರುಷ. ನಿನ್ನ ವಿವಿಧ ಶಕ್ತಿಗಳು ಅಮಿತವಾದವು. ಆದ್ದರಿಂದ ನೀನು ಮಾತ್ರ ನಿನ್ನ ಭಕ್ತರ ಹೃದಯದಲ್ಲಿ ನಿರ್ಭೀತಿಯನ್ನು ಪ್ರತಿಷ್ಠಾಪಿಸಲು ಸಮರ್ಥನು. ಪ್ರತಿಯೊಬ್ಬರೂ ಲೌಕಿಕ ಕಷ್ಟಕ್ಲೇಶಗಳ ಜ್ವಾಲೆಯಲ್ಲಿ ಸಿಲುಕಿದ್ದು ನಿನ್ನಲ್ಲಿ ಮಾತ್ರ ಮೋಕ್ಷ ಮಾರ್ಗವನ್ನು ಕಂಡುಕೊಳ್ಳಬಲ್ಲರು. ಇದು ಅರ್ಜುನನ ಪ್ರಾರ್ಥನೆ. ಇಲ್ಲಿ ಅರ್ಜುನ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಕೃಷ್ಣ ನೀನೇ ಅಂತಿಮ ಆಶ್ರಯ. ಅಂದ್ರೆ ನಾನೀಗ ನಿನ್ನ ಹತ್ರ ಬಂದಿದ್ದೇನೆ, ಅದರ ಅರ್ಥ ನಿನ್ನನ್ನು ಬಿಟ್ಟರೆ ಇನ್ನೊಬ್ಬರು ಇದ್ದಾರೆ ಅಂತ ಅಲ್ಲ.
ನೀನು ಈಗ ನನಗೆ ರಕ್ಷಣೆ ಕೊಡದೇ ಇದ್ರೆ ಬೇರೆ ಯಾವುದೇ ದಾರಿ ಇಲ್ಲ. ನೀನೊಬ್ಬನೇ ನನಗಿರುವಂತಹ ಆಶ್ರಯ, ನೀನೇ ನನ್ನ ಅಂತಿಮ ಆಶ್ರಯವಾಗಿದ್ದೀಯಾ. ನೀನು ನಿನ್ನ ಎಲ್ಲಾ ಭಕ್ತರಿಗೂ ಕೂಡ ಅಭಯವನ್ನ ನೀಡಿದ್ದೀಯಾ, ಎಲ್ಲರನ್ನೂ ನೀನು ರಕ್ಷಣೆ ಮಾಡಿದ್ದೀಯಾ, ಯಾರನ್ನೂ ಕೈಬಿಟ್ಟಿಲ್ಲ. ಈ ಪ್ರಪಂಚದಲ್ಲಿ ಕಷ್ಟಪಡ್ತಾ ಇರುವಂತಹ ಎಲ್ಲಾ ಜೀವಿಗಳಿಗೆ ನೀನೇ ಆಶ್ರಯವಾಗಿದ್ದೀಯಾ. ಈ ಸಂಸಾರ ಅನ್ನುವಂತಹ ಬೆಂಕಿಯಲ್ಲಿ ಯಾರು ದಹಿಸ್ತಾ ಇದ್ದಾರೋ ಅವರಿಗೆ ಮುಕ್ತಿಯನ್ನು ಪ್ರದಾನ ಮಾಡುವಂತಹ ವ್ಯಕ್ತಿ ನೀನಾಗಿದ್ದೀಯಾ ಕೃಷ್ಣ ಅಂತ ಹೇಳಿ ಅರ್ಜುನನು ಶ್ರೀಕೃಷ್ಣನ ಸ್ತುತಿಯನ್ನ ಮಾಡ್ತಾ ಇದ್ದಾನೆ. ಅರ್ಜುನ ಮುಂದಕ್ಕೆ ಹೇಗೆ ಶ್ರೀಕೃಷ್ಣನ ಸ್ತುತಿಯನ್ನ ಮುಂದುವರಿಸ್ತಾನೆ, ಆ ಸ್ತುತಿಯ ಮುಂದುವರಿದ ಭಾಗವನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಮುಂದಿನ ಅಧ್ಯಾಯದಲ್ಲಿ ಮುಖಾಂತರ ಮುಂದುವರಿಸೋಣ. ಹಾಗೆ ಅರ್ಜುನನ ಪ್ರಾರ್ಥನೆಯನ್ನ ಕೇಳಿಸಿಕೊಂಡಂತಹ ಶ್ರೀಕೃಷ್ಣನು ಅದಕ್ಕೆ ಯಾವ ರೀತಿಯಾಗಿ ಒಂದು ಉತ್ತರವನ್ನ ಕೊಡ್ತಾನೆ, ಏನು ಪರಿಹಾರವನ್ನ ಕೊಡ್ತಾನೆ, ನಂತರ ಅದಕ್ಕೆ ಸರಿಯಾಗಿ ಅರ್ಜುನನು ಹೇಗೆ ವ್ಯವಹಾರವನ್ನ ಮಾಡ್ತಾನೆ ಅನ್ನೋದೆಲ್ಲವನ್ನು ಕೂಡ ನಾವು ಮುಂದೆ ಬರುವಂತಹ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕುರ್ ಕಿ ಜೈ. ಧನ್ಯವಾದ. ಹರೇ ಕೃಷ್ಣ.